ಸಚ್ಚಿದಾನಂದ ಸ್ತವನ್. ನನ್ನ ಜೀವನದ ಸೌಭಾಗ್ಯದಾಯಕ ದಿನವಾದ ಇಂದು ಪರಮಹಂಸ ಪರಮಪೂಜ್ಯ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಚಿಂತನೆಗೆ ಸಂಬಂಧಿಸಿದ ದಿವ್ಯ ಅಲೌಕಿಕ ಅದ್ವಿತೀಯ ಶ್ಲೋಕಗಳನ್ನು ಸಿದ್ಧಾಶ್ರಮವಾಣಿಯಲ್ಲಿ ಉಚ್ಚರಿಸುವ ಪರಮ ಸೌಭಾಗ್ಯ ನನಗೆ ದಯಪಾಲಿಸಿದ್ದಕ್ಕಾಗಿ ಪೂಜ್ಯ ಗುರುದೇವರ ಶ್ರೀಚರಣಗಳಲ್ಲಿ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸುತ್ತಾ ದಿವ್ಯ ಮಹಾನ್ ತೇಜೋಪೂರ್ಣವಾದ ಆ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ. ಪೂಜ್ಯ ಗುರುದೇವರಿಗೆ ಸಂಬಂಧಿಸಿದ ಒಂದೊಂದು ಶಬ್ದ, ಒಂದೊಂದು ವಾಕ್ಯ, ಒಂದೊಂದು ಶ್ಲೋಕವೂ ಸಹ ಅದೆಷ್ಟು ಪವಿತ್ರತಮವಾಗಿದೆ ಎಂದರೆ, ಗಂಗಾ ನದಿಯಲ್ಲಿ ಮಿಂದಾಗ ಪವಿತ್ರತೆಯ ಅನುಭವವಾದಂತೆ, ಹಿಮಾಲಯದ ಸ್ವಚ್ಛ ನಿರ್ಮಲ ದೈವೀ ಪ್ರಕೃತಿಯಲ್ಲಿ ವಿಹರಿಸುವಾಗ ಆನಂದದ ಅನುಭೂತಿಯಾಗುವಂತೆ, ಋಷಿಗಳ ಸಾಮೀಪ್ಯದಲ್ಲಿ ಕುಳಿತಾಗ ಪರಮ ತೃಪ್ತಿಯ ಅನುಭವ ಆಗುವಂತೆ, ಸಿದ್ಧಾಶ್ರಮ ತಲುಪಿದಾಗ ಅತ್ಯಂತ ಉತ್ಸಾಹ ಉಲ್ಲಾಸಗಳು ಮೂಡುವಂತೆ, ಪೂಜ್ಯ ಗುರುದೇವರ ಪ್ರತಿಯೊಂದು ಶ್ಲೋಕದಲ್ಲಿಯೂ ಸಹ ಇಂತಹ ದಿವ್ಯಾನುಭೂತಿ ಅಂತರ್ನಿಹಿತವಾಗಿದೆ. ಈ ಸಿದ್ಧಾಶ್ರಮ ಸಂಸ್ಕೃತವಾಣಿ ವೇದೋಕ್ತ ಸಂಸ್ಕೃತದೊಂದಿಗಾಗಲಿ ಇಲ್ಲವೇ ಪಾಣಿನಿಯ ನಿಯಮಬದ್ಧ ಸಂಸ್ಕೃತದೊಂದಿಗಾಗಲಿ ಸಂಬಂಧಿತವಾಗಿಲ್ಲ. ಇದು ಸ್ವಯಂ ಪ್ರೇರಿತವಾಗಿ ಹೃದಯದ ಭಾಷೆಯಿಂದ ಉತ್ಪನ್ನವಾಗಿರುವ ಸಂಸ್ಕೃತ. ಇದರಲ್ಲಿ ಯಾವುದೇ ಬಂಧನಗಳಿಲ್ಲ, ನಿಯಮಗಳಿಲ್ಲ, ಬುದ್ಧಿಪೂರ್ವಕ ವಿಚಾರಗಳಿಲ್ಲ. ಕೇವಲ ಮಾತ್ರ ಹೃದಯಾಂತರಾಳದಿಂದ ಹೊರಹೊಮ್ಮುತ್ತಿರುವ ನಿರ್ಮಲ ನಿಷ್ಕಲ್ಮಶ ಭಾಷೆ ಇದಾಗಿದೆ. ದುಮ್ಮಿಕ್ಕಿ ಹರಿಯುತ್ತಿರುವ ಜಲಧಾರೆಯಂತಹ ಸಹಜ ಸ್ವಚ್ಛ ಸಂಸ್ಕೃತ ಇದಾಗಿದೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರ ಪವಿತ್ರ ದಿವ್ಯ ನಾಮವನ್ನು ನಮ್ಮ ಈ ಅದರಗಳು ಉಚ್ಚರಿಸಿದಾಗ ಸಂಪೂರ್ಣ ಶರೀರ ಪುಲಕಿತಗೊಂಡು ರೋಮಾಂಚನವಾಗುತ್ತದೆ. ನಮ್ಮ ಕಣ್ಣುಗಳಲ್ಲಿ ವಿಲಕ್ಷಣವಾದ ಆನಂದ ಮತ್ತು ತೃಪ್ತಿ ಮನೆ ಮಾಡುತ್ತದೆ. ನಮ್ಮ ಮನೆಯ ಎಲ್ಲೆಡೆಯಲ್ಲೂ ಸುಗಂಧಮಯ ವಾತಾವರಣ ನಿರ್ಮಾಣವಾದಂತೆ ಭಾಸವಾಗುತ್ತದೆ. ಯಾವಾಗ ನಾವು ಆ ದಿವ್ಯ ವಿಭೂತಿಯನ್ನು ಸಚ್ಚಿದಾನಂದ ಸ್ಮೃತಿ ಉಚ್ಚರಿಸುತ್ತಾ ಸ್ಮರಿಸುತ್ತೇವೆಯೋ, ನಿಸ್ಸಂದೇಹವಾಗಿಯೂ ಅಲ್ಲಿಗೆ ಅವರು ಸೂಕ್ಷ್ಮ ಶರೀರದಿಂದ ಬಂದೇ ಬರುತ್ತಾರೆ ಎಂಬುದು ನಿಶ್ಚಿತ. ಜೀವನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಚ್ಚಿದಾನಂದ ಸ್ಮೃತಿ ಸಂಬಂಧಿತವಾದ ಶ್ಲೋಕಗಳನ್ನು ಸಾರ್ವಜನಿಕರೆಲ್ಲರಿಗೂ ಲಭ್ಯವಾಗುವಂತೆ ಮಾಡುತ್ತಿದ್ದೇನೆ. ಇದು ಸಿದ್ಧಾಶ್ರಮದ ಪಾವನ ಸಂಗೀತವಾಗಿದ್ದು, ಸಿದ್ಧಾಶ್ರಮದ ಪ್ರತಿಯೊಬ್ಬ ಯೋಗಿ, ಸನ್ಯಾಸಿ, ಸಾಧಿಕೆಯರ ನಾಲಿಗೆಯಲ್ಲಿ ನಿರಂತರವಾಗಿ ಈ ಶ್ಲೋಕಗಳು ನಲಿದಾಡುತ್ತಿರುತ್ತವೆ. ಸಿದ್ಧಾಶ್ರಮದ ಕಣಕಣಗಳಿಂದಲೂ ಈ ಶ್ಲೋಕಗಳು ಹೊರಹೊಮ್ಮುತ್ತಲೇ ಇರುತ್ತವೆ. ಸಿದ್ಧಯೋಗ ಸರೋವರದ ಅಲೆಗಳ ಮೇಲೆ ಈ ಶ್ಲೋಕಗಳ ಮಧುರಗಾನ ನಿರಂತರವೂ ಕೇಳಿಸುತ್ತಿರುತ್ತದೆ. ಅಲ್ಲಿಯ ವಾತಾವರಣದಲ್ಲಿಯೇ ಈ ಮಧುರ ಶ್ಲೋಕಗಳು ಸಂಪೂರ್ಣ ಸಮನ್ವಯವಾಗಿವೆ. ಈ ದಿನ ಪರಮ ಸೌಭಾಗ್ಯದ ದಿನ. ಈ ಕ್ಷಣ ಪರಮ ಸೌಭಾಗ್ಯದ ಕ್ಷಣ. ಜೀವನದ ಪುಣ್ಯೋದಯವಾಗಿರುವುದರಿಂದಲೇ ನಾವು ಆ ಅದ್ವಿತೀಯ ವಿಭೂತಿಯ ಆ ಪವಿತ್ರತಮ ಶ್ಲೋಕಗಳನ್ನು, ಸ್ವಯಂ ಪ್ರಕೃತಿಯೇ ನಿರ್ಮಾಣ ಮಾಡಿದ ಶ್ಲೋಕಗಳನ್ನು, ಸ್ವಯಂ ಸೃಷ್ಟಿಕರ್ತನೇ ರಚಿಸಿದ ಶ್ಲೋಕಗಳನ್ನು, 4 ದಿಕ್ಕುಗಳ ದಿಕ್ಪಾಲಕರು ದೇವತೆಗಳು ನಿರ್ಮಿಸಿದ ಶ್ಲೋಕಗಳನ್ನು ಆದ್ಯಶಕ್ತಿ ಪ್ರಕೃತಿ ಮಾತೆಯ ಕೃಪೆಯಿಂದ ಇಂದು ಆಲಿಸುತ್ತಿದ್ದೇವೆ. ಇವು ಕೇವಲ ಶ್ಲೋಕಗಳಲ್ಲ, ಕೇವಲ ಮಾತ್ರ ಪಂಕ್ತಿಗಳಲ್ಲ, ಅಕ್ಷರ ಅಥವಾ ಶಬ್ದಗಳು ಮಾತ್ರವೂ ಅಲ್ಲ. ಇವು ಸಂಪೂರ್ಣವಾಗಿ ಹೃದಯ ಮಂದಿರದಲ್ಲಿಟ್ಟು ಆರಾಧಿಸಬೇಕಾದಂತಹ ದಿವ್ಯಾನುಭೂತಿಗಳು. ನಮ್ಮ ಶರೀರವನ್ನೆಲ್ಲ ಪವಿತ್ರ ದಿವ್ಯವಾಗಿಸುವ ಕ್ರಿಯೆಗಳು. ಜೀವನವನ್ನು ಬ್ರಹ್ಮತ್ವದ ಸ್ಥಿತಿಗೇರಿಸುವ ಮೆಟ್ಟಿಲುಗಳು. ವಾಸ್ತವವಾಗಿ ಈ ಶ್ಲೋಕಗಳು ದಿವ್ಯ ಸಂಗೀತದ ಮಧುರ ಆಯಾಮಗಳಾಗಿವೆ. ಈ ಶ್ಲೋಕಗಳು ಪ್ರಕೃತಿ ನಿರ್ಮಿತವಾದವು. ಮನುಷ್ಯ ಮಾತ್ರನಾದವನು ಈ ಶ್ಲೋಕಗಳನ್ನು ನಿರ್ಮಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಈ ಶ್ಲೋಕಗಳಲ್ಲಿ ಆ ಅದ್ವಿತೀಯ ವಿಭೂತಿಯ ಚಿಂತನೆಯನ್ನು, ಅವರ ವ್ಯಕ್ತಿತ್ವವನ್ನು ಮತ್ತು ಅವರ ದಿವ್ಯತೆಯನ್ನು ವರ್ಣಿಸುವ ಸಾರ್ಥಕ ಪ್ರಯತ್ನ ಮಾಡಲಾಗಿದೆ. ಆದರೆ
ಶಬ್ದದಿಂದ ಮಹಾನ್ ವ್ಯಕ್ತಿತ್ವವೊಂದನ್ನು ವರ್ಣಿಸಲು ಸಾಧ್ಯವೇ? ಸಂಗೀತ ಪೂರ್ಣ ಬ್ರಹ್ಮಾಂಡವನ್ನೇ ತನ್ನ ಬಾಹುಬಂಧನದಲ್ಲಿ ಬಂಧಿಸುವುದು ಸಾಧ್ಯವಿದೆಯೇ? ಎಂದಿಗೂ ಸಾಧ್ಯವಿಲ್ಲ. ಆದರೂ ಸಹ ನಮ್ಮ ಇಂದಿನ ಪೀಳಿಗೆಯ ಸೌಭಾಗ್ಯವೇನೆಂದರೆ ನಮಗೆ ಆ ಯುಗಪುರುಷ ಸಿದ್ಧಾಶ್ರಮದ ಸಂಸ್ಥಾಪಕ ಸಂಚಾಲಕರಾದ ಸಂಪೂರ್ಣ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರವಾದ ಸಾವಿರಾರು ವರ್ಷಗಳ ಆಯುಸ್ಸನ್ನು ಪಡೆದಿರುವ ಅತ್ಯಂತ ತೇಜಸ್ವಿ ದೇದೀಪ್ಯಮಾನ ವ್ಯಕ್ತಿತ್ವ ಹೊಂದಿರುವ ನನ್ನ ಪೂಜನೀಯ ಗುರುದೇವರಿಗೆ ಸಂಬಂಧಿಸಿದ ದೇವದೂತರ ಭಾಷೆಯಲ್ಲಿ ಪ್ರಕೃತಿಯ ರಚನೆಯಲ್ಲಿ ದೇವತೆಗಳಿಂದ ಉಚ್ಚರಿಸಲ್ಪಟ್ಟ ಆ ದಿವ್ಯ ಶ್ಲೋಕಗಳನ್ನು ನನ್ನ ಶಿಷ್ಯರೆದುರು ಉಚ್ಚರಿಸುತ್ತಿರುವುದಕ್ಕಾಗಿ ನಾನು ಅತ್ಯಂತ ರೋಮಾಂಚಿತ ಹಾಗೂ ಆಹ್ಲಾದಿತನಾಗಿದ್ದೇನೆ. ಅತ್ಯಂತ ಭಾವವಿಫಲತೆಗೂ ಒಳಗಾಗಿದ್ದೇನೆ. ನಾನೀಗ ಸ್ವಯಂ ನನ್ನ ಪರಮಪೂಜ್ಯ ಗುರುದೇವರ ಮುಂದೆ ಕುಳಿತಂತೆ ಭಾಸವಾಗುತ್ತಿದೆ. ಮಹಾನ್ ದಿವ್ಯಾತ್ಮರಾದ ಪೂಜ್ಯ ಗುರುದೇವರು ಸಶರೀರವಾಗಿ ನನ್ನೆದುರು ಕುಳಿತು ನಿಷ್ಕಲ್ಮಶ ಮನಸ್ಸಿನಿಂದ ನಿರ್ಮಲ, ಸ್ವಚ್ಛ, ನಿಷ್ಕಪಟ, ಮುಗ್ಧ, ಮನೋಹರ ಮುಗುಳ್ನಗೆಯನ್ನು ನನ್ನೆಡೆಗೆ ಬೀರುತ್ತಿದ್ದಾರೆ. ಅವರ ಕಣ್ಣುಗಳಿಂದ ಪ್ರವಹಿಸುತ್ತಿರುವ ಕರುಣಾರಸಧಾರಾ ಪ್ರವಾಹ ನನ್ನ ಸಂಪೂರ್ಣ ಶರೀರವನ್ನು ಪಾವನಗೊಳಿಸುತ್ತಿದೆ. ಅವರ ಹೃದಯದ ಸ್ನೇಹಗಂಗೆಯಲ್ಲಿ ಮಿಂದು ನಾನು ಪುನೀತನಾಗುತ್ತಿದ್ದೇನೆ ಮತ್ತು ನನ್ನ ಬಾಯಿಂದ ಅಪ್ರಯತ್ನವಾಗಿ ಪ್ರಕೃತಿ ನಿರ್ಮಿತವಾದ ಆದ್ಯಾಶಕ್ತಿಯಿಂದ ರಚಿಸಲ್ಪಟ್ಟ ದೇವತೆಗಳು ನಿರ್ಮಾಣ ಮಾಡಿದ ಶ್ಲೋಕಗಳು ಉಚ್ಚಾರಣೆಯಾಗುತ್ತಿವೆ. ಈ ಶ್ಲೋಕಗಳು ಯಾರ ಮನೆಯಲ್ಲಿಯಾದರೂ ಪಠನೆ ಮಾಡಿದ್ದಾದರೆ, ಯಾರ ಕಿವಿಯಲ್ಲಿಯಾದರೂ ಉಚ್ಚರಿಸಿದ್ದಾದರೆ ಮತ್ತು ಯಾರ ಹೃದಯದಲ್ಲಿಯಾದರೂ ಸ್ಥಾಪನೆಯಾಗಿದ್ದಾದರೆ ಅವರು ನಿಶ್ಚಯವಾಗಿಯೂ ಪರಮ ಸೌಭಾಗ್ಯಶಾಲಿಗಳಾಗಿರುತ್ತಾರೆ. ನಿಶ್ಚಯವಾಗಿಯೂ ಅವರು ಪುಣ್ಯಾತ್ಮರಾಗಿರುತ್ತಾರೆ. ನಿಶ್ಚಯವಾಗಿಯೂ ಅವರ ಸುಕೃತ ಕಾರ್ಯಗಳು ಸಾಕಾರ ರೂಪದಲ್ಲಿ ಉಪಸ್ಥಿತವಾಗುತ್ತವೆ. ಆದ್ದರಿಂದಲೇ ಅವರು ದೇವತೆಗಳಿಂದ ಉಚ್ಚರಿತವಾದ ಈ ಶ್ಲೋಕಗಳನ್ನು ಒಬ್ಬ ಶಿಷ್ಯನ ಬಾಯಿಂದ ಉಚ್ಚರಿಸಲ್ಪಡುವುದನ್ನು ಕೇಳಲು ಅರ್ಹರಾಗಿರುತ್ತಾರೆ. ನಾನು ಇಂದು ಈ ಪ್ರಾತಃ ಕಾಲದಲ್ಲಿ ಪ್ರಕೃತಿಯ ನಡುವೆ ಪ್ರಕೃತಿಯಿಂದ ನಿರ್ಮಿತವಾದ ಸಿದ್ಧಾಶ್ರಮದ ಪುಣ್ಯಭೂಮಿಯಲ್ಲಿ ಸಚ್ಚಿದಾನಂದ್ ಸ್ತವನನ್ನು ಉಚ್ಚರಿಸುತ್ತಿದ್ದೇನೆ ಮತ್ತು ನಾನು ಇದನ್ನು ನನ್ನ ಸೌಭಾಗ್ಯವೆಂದು, ನನ್ನ ಶ್ರೇಯಸ್ಕರವೆಂದು, ನನ್ನ ಜೀವನದ ಪುಣ್ಯೋದಯವೆಂದು ಅನುಭವ ಮಾಡುತ್ತಾ ನನ್ನ ಶಿಷ್ಯರೆಲ್ಲರಿಗೂ ಆ ದೇವದೂತ, ಆ ದಿವ್ಯಾತ್ಮ, ಆ ದೇವತೆಗೆ ಸಂಬಂಧಿಸಿದ ಪ್ರಕೃತಿಯಿಂದ ರಚಿತವಾದ ಆದ್ಯಾಶಕ್ತಿಯಿಂದ ಸಂಘೋಷಿತವಾದ ಶ್ಲೋಕಗಳನ್ನು ಉಚ್ಚರಿಸುತ್ತಿದ್ದೇನೆ. ಸಿದ್ಧಾಶ್ರಮೋಯಂ ಪರಮಂ ವಿದುಷಂ ಜ್ಞಾನಂ ಚ ದಿವ್ಯಂ ಮಹತಂ ಮಹೀತಂ ಆತೇವ ನಿತ್ಯಂ ಪರಮಂ ಪವಿತ್ರಂ ದಿವ್ಯಾತ್ಮರೂಪಂ ಪ್ರಣಮಂ ನಮಾಮಿ. ನಾನು ಆದ್ಯಾಶಕ್ತಿ ಪ್ರಕೃತಿ ಮಾತೆಗೆ ಈ ಶ್ಲೋಕಗಳನ್ನು ರಚಿಸಿದ್ದಕ್ಕಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಾನು ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮನ 4 ಮುಖಗಳಿಗೆ ಈ ಶ್ರೇಷ್ಠತಮ ಶ್ಲೋಕಗಳನ್ನು ಉಚ್ಚರಿಸಿದ್ದಕ್ಕಾಗಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಾನು ಭಗವಾನ್ ಗಣಪತಿಗೆ ಈ ಶ್ಲೋಕಗಳನ್ನು ಉಚ್ಚರಿಸುವ ಶಕ್ತಿ ದಯಪಾಲಿಸೆಂದು ಕೋರುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನಾನು ವಾಗ್ದೇವಿ ಸರಸ್ವತಿ ಮಾತೆಯನ್ನು ಈ ದಿವ್ಯ ಪವಿತ್ರತಮ ಶ್ಲೋಕಗಳನ್ನು ಬಾಯಿಂದ ಉಚ್ಚರಿಸುವ ಸಲುವಾಗಿ ನನ್ನ ಕಂಠದಲ್ಲಿ ಸ್ಥಾಪನೆ ಮಾಡಿಕೊಳ್ಳಲು ಇಚ್ಛಿಸುತ್ತೇನೆ ಮತ್ತು ನಾನು ಆ ಅದ್ವಿತೀಯ ದೇವಪುರುಷರಾದ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರ ಚರಣದಲ್ಲಿ ಸಶರೀರ, ಸಪ್ರಾಣ, ಸಚೇತನಾಯುಕ್ತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸುತ್ತಿದ್ದೇನೆ. ಅವರು ನನ್ನ ಶರೀರದಲ್ಲಿ ಸ್ಥಾಪಿತವಾಗಲಿ, ನನ್ನ ಶರೀರದ ರೋಮರೋಮಗಳಿಂದಲೂ ಉಚ್ಚರಿಸಲ್ಪಡಲಿ, ನನ್ನ ಜೀವನದ ಈ ಅದ್ವಿತೀಯ ಶ್ಲೋಕಗಳನ್ನು ಉಚ್ಚರಿಸುವ ಶಕ್ತಿ ಪ್ರದಾನ ಮಾಡಲಿ. ಅದರಿಂದ ಈ ಶ್ಲೋಕಗಳನ್ನು ಕೇಳುವ ಶ್ರೋತೃಗಳ ಜೀವನ ಧನ್ಯವಾಗಲಿ
ಪವಿತ್ರವಾಗಲಿ, ದಿವ್ಯವಾಗಲಿ. ಗಂಗಾ ತ್ವದೀಯಂ ದೇವೋತ್ತರೂಪಂ ಹಿಮಾಲಯೋ ವೈ ಪರಮಂ ಚ ನಿತ್ಯಂ ನಿತ್ಯೋ ವದಾಂ ಸ್ವರ್ಗವದೈವ ನಿತ್ಯಂ ಕಾರುಣ್ಯರೂಪಮಪುರಂ ಮಹಿತಂ ವದೇವಂ. ಗುರುದೇವರ ಹೆಸರು ಮತ್ತು ಗುರುದೇವರ ಹೆಸರನ್ನು ಬಾಯಿಂದ ಉಚ್ಚರಿಸುವ ಮಾತ್ರದಿಂದಲೇ ನಮಗೆ ದೇವನದಿ ಮಂದಾಕಿನಿಯಲ್ಲಿ ಮಿಂದ ಪುಣ್ಯಾನುಭೂತಿ ದೊರೆಯುತ್ತದೆ. ದೇವನದಿಯಲ್ಲಿ ಸ್ನಾನ ಮಾಡಿದ ನಂತರ ಸಂಪೂರ್ಣ ಶರೀರ ಪವಿತ್ರ ಹಾಗೂ ದಿವ್ಯವಾಗುವಂತೆ ಪೂಜ್ಯ ಗುರುದೇವರ ಹೆಸರನ್ನು ಉಚ್ಚರಿಸುವ ಮಾತ್ರದಿಂದಲೇ ನಮ್ಮ ಸಂಪೂರ್ಣ ಶರೀರ ಪವಿತ್ರತಮ ದಿವ್ಯಾನುಭೂತಿಗೆ ಒಳಗಾಗುತ್ತದೆ. ಅವರ ಹೆಸರನ್ನು ಉಚ್ಚರಿಸುವುದರಿಂದ ಪರ್ವತರಾಜ ಪವಿತ್ರತೆಯ ಸಾಕಾರ ವಿಗ್ರಹವಾದ ಹಿಮಾಲಯವು ಪೂರ್ಣತೆಯಿಂದ ನಿಂತಿರುವಂತಹ ಮಹಾನ್ ದಿವ್ಯ ಅನುಭವವು ನಮಗಾಗುತ್ತದೆ. ಅವರ ಹೆಸರಿನಲ್ಲಿಯೇ ಸಮಸ್ತ ದೇವತೆಗಳ ಸಮಗ್ರ ಸ್ವರೂಪವೂ ಅಡಕವಾಗಿದೆ. ಅಂತಹ ಗುರುದೇವರನ್ನು ಸ್ಮರಣೆ ಮಾಡುವುದರಿಂದ ನಮ್ಮ ಸಂಪೂರ್ಣ ಜೀವನವು ಚೇತನಯುಕ್ತವಾಗುತ್ತದೆ, ಪವಿತ್ರವಾಗುತ್ತದೆ ಮತ್ತು ದಿವ್ಯವಾಗುತ್ತದೆ. ವೇದಾಂತರೂಪಮಪರಂ ಮಹಿತಾನ್ ವಿಹಂಸಿಂ ಕಾರುಣ್ಯರೂಪಮಪರಂ ಮಹಿತಂ ವದೇವಂ ಸಿದ್ಧಾಶ್ರಮೋಯಂ ಪುಣ್ಯಂ ವದೇಯಂ ಸತ್ಚಿತ್ ಸ್ವರೂಪಂ ಆತ್ಮಾರ್ವನಿತ್ಯಂ. ಆಧ್ಯಾತ್ಮಿಕ ಜೀವನದ ಶ್ರೇಷ್ಠತಮ ಸ್ಥಳ ಸಿದ್ಧಾಶ್ರಮವಾಗಿದೆ. ಅದೆಂತಹ ಸ್ಥಳ, ಅದೆಂತಹ ಸ್ಥಾನ, ಅದೆಂತಹ ದಿವ್ಯಭೂಮಿ ಎಂದರೆ ದೇವತೆಗಳು ಸಹ ಮನುಷ್ಯ ರೂಪದಲ್ಲಿ ಜನ್ಮ ತಾಳಿ ಸಿದ್ಧಾಶ್ರಮವನ್ನು ತಲುಪಲು ಹಾತೊರೆಯುತ್ತಿರುತ್ತಾರೆ. ಸಿದ್ಧಾಶ್ರಮದಲ್ಲಿ ಇಂದಿಗೂ ಸಹ ಉಚ್ಚಕೋಟಿಯ ಯೋಗಿಗಳು, ಸನ್ಯಾಸಿಗಳು ಸಶರೀರವಾಗಿ ಓಡಾಡುತ್ತಿದ್ದಾರೆ. ಇಲ್ಲಿಯ ಪವಿತ್ರವಾದ ಮಣ್ಣು ಶ್ರೀಗಂಧದಂತೆ ನಮ್ಮ ಹಣೆಯನ್ನು ಅಲಂಕರಿಸಲು ಯೋಗ್ಯವಾಗಿದೆ. ಇಲ್ಲಿಯ ಕಣಕಣದಲ್ಲಿಯೂ ಸಹ ಆಧ್ಯಾತ್ಮಿಕ ಸುಗಂಧವು ಪ್ರವಹಿಸುತ್ತಲೇ ಇರುತ್ತದೆ. ಇಲ್ಲಿಯ ವಾಯುವಿನಲ್ಲಿ ಒಂದು ಚೇತನತೆ ಇದೆ, ಒಂದು ಪವಿತ್ರತೆ ಇದೆ, ಒಂದು ದಿವ್ಯತೆ ಇದೆ. ಮತ್ತು ಈ ಸಮಸ್ತ ಸಿದ್ಧಾಶ್ರಮದ ಸ್ಥಾಪನೆ ಮತ್ತು ಇದನ್ನು ಸಂಚಾಲನೆ ಮಾಡುವವರಾದ ಪರಮಪೂಜ್ಯ ಗುರುದೇವರು ಸರಿಯಾದ ಅರ್ಥದಲ್ಲಿ ಆತ್ಮದ ಪ್ರತಿಬಿಂಬವಾಗಿದ್ದಾರೆ, ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ, ಸಾಕ್ಷಾತ್ ಸಮಸ್ತ ಬ್ರಹ್ಮಾಂಡದ ಚೈತನ್ಯ ಸ್ವರೂಪರಾಗಿದ್ದಾರೆ. ಆದ್ದರಿಂದಲೇ ಅವರನ್ನು ಜೀವನ ಎಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಚೈತನ್ಯ ಸ್ವರೂಪರೆಂದು ಕರೆಯಲಾಗಿದೆ. ಆದ್ದರಿಂದಲೇ ಅವರನ್ನು ಬ್ರಹ್ಮಸ್ವರೂಪರೆಂದೂ ಸಹ ಕರೆದಿದ್ದಾರೆ. ಮಂದಾಕಿನಿ ವೈ ನಿತ್ಯಂ ವದಾಯ ದೀರ್ಘೋವತಾಂ ವೈ ಬ್ರಹ್ಮಂ ಸ್ವರೂಪಂ ವಿಷ್ಣುರ್ವದೈವ ರವಿತಂ ರವಿತಂ ಸದೈವಂ ಆತ್ಮಾರ್ಥ ನಿತ್ಯಂ ವಾಗ್ದೇವ ಪೂರ್ಣಂ. ಮತ್ತು ನಮ್ಮ ಸಮಸ್ತ ವೈದಿಕ ಸಾಹಿತ್ಯ ಈ ಮಾತಿಗೆ ಸಾಕ್ಷಿಯಾಗಿದೆ. ಅದೇನೆಂದರೆ, ಸ್ವಯಂ ಸೃಷ್ಟಿಕರ್ತನಾದ ಬ್ರಹ್ಮನೇ ತನ್ನ 4 ಮುಖಗಳಿಂದ, ಚತುರ್ಮುಖಗಳಿಂದ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಬ್ರಹ್ಮಸ್ವರೂಪರೆಂದು ಕರೆದಿದ್ದಾನೆ. ಪಾಲನಕರ್ತನಾದ ವಿಷ್ಣುವು ಸ್ವತಃ ತನ್ನ ಶ್ರೀಮುಖದಿಂದಲೇ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಶಕ್ತಿಪುಂಜವೆಂದು ಕರೆದಿದ್ದಾನೆ. ಸಂಹಾರಕರ್ತನಾದ ರುದ್ರನು ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಜಗತ್ತಿನ ಪ್ರತಿಬಿಂಬವೆಂದು ಕರೆದಿದ್ದಾನೆ. ಮತ್ತು ವಾಗ್ದೇವಿಯಾದ ಸರಸ್ವತಿಯು ಸ್ವಯಂ ಕೇವಲ ಒಂದೇ ಒಂದು ಮಾತನ್ನು ಹೇಳಲು ಸಮರ್ಥಳಾದಳು. ಅದೇನೆಂದರೆ,
ಪರಮ ಪುಣ್ಯಮಯ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಜೀವನ ಮತ್ತು ಅವರ ದಿವ್ಯ ವ್ಯಕ್ತಿತ್ವವನ್ನು ವರ್ಣಿಸುವುದು ನನ್ನಿಂದ ಸಾಧ್ಯವಿಲ್ಲ ಎಂದು. ಇದಕ್ಕಿಂತ ಹೆಚ್ಚಾಗಿ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಬೇರೇನನ್ನು ಹೇಳಲು ಸಾಧ್ಯವಾದೀತು? ಈ ಶಬ್ದಗಳಿಂದಲೇ ಸ್ಪಷ್ಟವಾಗುತ್ತದೆ, ಉಚ್ಚಕೋಟಿಯ ದೇವತೆಗಳೆಲ್ಲರಲ್ಲಿ ಶ್ರೇಷ್ಠರಾದ ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಸರಸ್ವತಿಯರು ಸ್ವಯಂ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮಿಕ ಜೀವನದ ಸರ್ವೋಚ್ಚತೆ ಎಂದು ಸ್ವೀಕರಿಸಿದ್ದಾರೆ ಎಂದು. ಆವಿರ್ಹತಂ ಮಾಂ ಪರಮಂ ವದೇವಂ ಋಗ್ವೇದ ರೂಪಂ ಗೇಯಂ ಸ್ವರೂಪಂ ಯಜ್ಞೋತ್ವತಾಂ ಪೂರ್ಣಮದೈವ ನಿತ್ಯಂ ವಿಜ್ಞಾನ ರೂಪಂ ಸಚ್ಚಿದ್ ಸ್ವರೂಪಂ. ಬ್ರಹ್ಮರ್ಷಿ ವಸಿಷ್ಠರು ಹೇಳಿದ್ದಾರೆ, ಯಜುರ್ವೇದವು ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರನ್ನು ಆಧ್ಯಾತ್ಮದ ಆಧಾರವೆಂದು ತಿಳಿಸಿದೆ. ಅವರು ಆಧ್ಯಾತ್ಮದ ಆಧಾರವಾಗಿದ್ದಾರೆ. ಸಾಮವೇದದಲ್ಲಿ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದು ಏನೆಂದರೆ, ಅವರು ಸಂಗೀತದ ಆದಿಜನಕರಾಗಿದ್ದಾರೆ, ಉತ್ಪತ್ತಿಕರ್ತರಾಗಿದ್ದಾರೆ. ಸಂಗೀತ ಅವರ ವಾಣಿಯಿಂದಲೇ ಪ್ರವಹಿತವಾಗಿದೆ. ಯಜುರ್ವೇದವು ಅವರನ್ನು ಯಜ್ಞದ ಆಧಾರ ಸ್ತಂಭವೆಂದು ತಿಳಿಸಿದೆ. ಯಾವ ಕಾರ್ಯದ ಮೂಲಕ ಸಮಸ್ತ ದೇವತೆಗಳ ಪೂಜನೆ, ಚಿಂತನೆ ಹಾಗೂ ಮನನವಾಗುತ್ತದೆಯೋ ಆ ಅತ್ಯುನ್ನತ ಪವಿತ್ರತಮ ಯಜ್ಞ ಕಾರ್ಯದ ಆಧಾರ ಸ್ತಂಭ ಸಾಕ್ಷಾತ್ ಸ್ವಾಮಿ ಸಚ್ಚಿದಾನಂದರೇ. ಮತ್ತು ಅಥರ್ವವೇದವು ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ಬಗ್ಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಿರುವುದೇನೆಂದರೆ, ಅವರು ಸ್ವತಃ ವಿಜ್ಞಾನ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಜ್ಞಾನ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಚೈತನ್ಯ ಸ್ವರೂಪರಾಗಿದ್ದಾರೆ, ಸಾಕ್ಷಾತ್ ಪ್ರಾಣಸ್ವರೂಪರೂ ಆಗಿದ್ದಾರೆ. 4 ವೇದಗಳು ಯಾರ ಸ್ತುತಿಯನ್ನು ಇಂತಹ ಪವಿತ್ರತಮ ಪಾವನ ಶಬ್ದಗಳಿಂದ ಮಾಡಿವೆಯೋ ಅವರು ಸ್ವತಃ ಎಂತಹ ದಿವ್ಯ ವಿಭೂತಿ ಪುರುಷರಾಗಿರಬಹುದು ಹಾಗೂ ಅವರ ವರ್ಣನೆಯನ್ನು ಈ ಕೆಲವು ಶಬ್ದಗಳಿಂದ ಮಾಡುವುದು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ. ಸಿದ್ಧೋರ್ವತಾಂ ವೈ ಆತ್ಮೋವ ನಿತ್ಯಂ ಮೂಲಂ ವತೈಸಾಂ ಸಹಸ್ರಾರ ನಿತ್ಯಂ ಚಿಂತ್ಯಂ ವದೈವ ವದಿತಂ ಸಸಪ್ತಲೋಕಂ ದಿವ್ಯಂ ಸದೇವ ಮಹಿಮಂ ಪರಮಂ ಪವಿತ್ರಂ. ಇಡೀ ಜಗತ್ತಿನಲ್ಲಿಯೇ ಶ್ರೇಷ್ಠತಮವಾದ ರಚನೆ ಮನುಷ್ಯನದಾಗಿದೆ. ದೇವತೆಗಳಿಗಿಂತಲೂ ಶ್ರೇಷ್ಠ ಜನ್ಮ ಮನುಷ್ಯನದಾಗಿದೆ. ಏಕೆಂದರೆ ದೇವತೆಗಳು ಆನಂದದ ಪ್ರಾಪ್ತಿಗಾಗಿ, ತಪಸ್ಸನ್ನು ಮಾಡುವುದಕ್ಕಾಗಿ, ಬ್ರಹ್ಮ ಸಾಕ್ಷಾತ್ಕಾರವನ್ನು ಪಡೆಯುವುದಕ್ಕಾಗಿ, ಉಚ್ಚತಮವಾದ ಭಾವೋತ್ಕರ್ಷತೆಯನ್ನು ಸ್ಪರ್ಶಿಸುವುದಕ್ಕಾಗಿ ಮನುಷ್ಯ ರೂಪದಲ್ಲಿ ಜನ್ಮ ತಾಳಲು ಹಾತೊರೆಯುತ್ತಿರುತ್ತಾರೆ. ಕೆಲವೊಮ್ಮೆ ಅವರು ರಾಮನ ರೂಪದಲ್ಲಿ ಜನ್ಮ ತಾಳುತ್ತಾರೆ, ಕೆಲವೊಮ್ಮೆ ಕೃಷ್ಣನ ರೂಪದಲ್ಲಿಯೂ ಜನ್ಮ ತಾಳುತ್ತಾರೆ. ಮತ್ತು ಅಂತಹ ಜನ್ಮ ತಾಳುವ ಮನುಷ್ಯ ಮಾತ್ರವೇ ಆ ಆನಂದ ಮತ್ತು ಪೂರ್ಣತೆಯ ಪರಾಕಾಷ್ಠತೆಯನ್ನು, ಅಂತಿಮ ಬಿಂದುವನ್ನು ಸ್ಪರ್ಶಿಸಲು ಅರ್ಹನಾಗಿರುತ್ತಾನೆ. ಮತ್ತು ಈ ಅಂತಿಮ ಬಿಂದುವನ್ನು ಸ್ಪರ್ಶಿಸುವುದೇ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆಯಾಗಿದೆ. ಆದ್ದರಿಂದಲೇ ಬ್ರಹ್ಮರ್ಷಿ ವಸಿಷ್ಠರು ಹೇಳುತ್ತಾರೆ, ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರು ಮೂಲಾಧಾರವಾಗಿದ್ದಾರೆ, ಅವರೇ ವಿಶುದ್ಧಿ ಚಕ್ರವಾಗಿದ್ದಾರೆ, ಅವರೇ ಅನಾಹತ ಚಕ್ರವಾಗಿದ್ದಾರೆ, ಅವರೇ ಜ್ಞಾನಚಕ್ರವಾಗಿದ್ದಾರೆ ಮತ್ತು ಸಹಸ್ರಾರ ಚಕ್ರವೂ ಸಹ ಅವರೇ ಆಗಿದ್ದಾರೆ. ಏಕೆಂದರೆ ಮೂಲಾಧಾರದಿಂದ ಸಹಸ್ರಾರದವರೆಗಿನ ಯಾತ್ರೆ ಯೋಗದ ಮಾಧ್ಯಮದಿಂದ ಸಾಧ್ಯವಾಗುವಂತೆ, ಚೈತನ್ಯತೆಯ ಮಾಧ್ಯಮದಿಂದ ಸಂಭವಿಸುವಂತೆ ಭಗವತ್ಪಾದ ಸ್ವಾಮಿ ಸಚ್ಚಿದಾನಂದರ ದಿವ್ಯ ನಾಮದ ಸ್ಮರಣೆಯಿಂದಲೂ ಸಹ ಸಂಭವವಾಗುತ್ತದೆ. ಅವರ ಪವಿತ್ರ ದಿವ್ಯ ನಾಮವು ನಮ್ಮ ನಾಲಿಗೆಯಿಂದ ಎಡೆಬಿಡದೆ ಉಚ್ಚಾರಣೆಯಾಗುತ್ತಿದ್ದಲ್ಲಿ ನಿಶ್ಚಯವಾಗಿಯೂ ನಮ್ಮ ಮನುಷ್ಯ ಜೀವನದ
ಸಮಸ್ತ ಚಕ್ರಗಳು ಸ್ವತಃ ಜಾಗೃತವಾಗುತ್ತವೆ ಮತ್ತು ಯಾವುದೇ ಪ್ರಯಾಸವಿಲ್ಲದೆ, ಯಾವುದೇ ಸಾಧನೆಯ ಅವಶ್ಯಕತೆ ಇಲ್ಲದೆ, ಯಾವುದೇ ಯೋಗದ ಅಗತ್ಯವಿಲ್ಲದೆ, ಮತ್ಯಾವುದೇ ರೀತಿಯ ಅವಲಂಬನೆಯೂ ಬೇಕಿಲ್ಲದೆ ನಮ್ಮ ಶರೀರದ ಸಪ್ತ ಚಕ್ರಗಳನ್ನು ಜಾಗೃತಿಗೊಳಿಸಿ ಆ ಆತ್ಮವನ್ನು ಪರಮಾತ್ಮನಲ್ಲಿ ವಿಲೀನಗೊಳಿಸುವಲ್ಲಿ ಸಕ್ಷಮವಾಗುವುದರಿಂದ ನಮಗೆ ಮಾನವ ಜನ್ಮದ ಸರ್ವೋಚ್ಚ ಉಪಲಬ್ಧಿ ಲಭಿಸುತ್ತದೆ. ಏಕೆಂದರೆ ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮಹಾಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಮೂಲಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಆತ್ಮಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಬ್ರಹ್ಮಮಂತ್ರವಾಗಿದೆ. ಸ್ವಾಮಿ ಸಚ್ಚಿದಾನಂದರ ಹೆಸರೇ ಸಂಪೂರ್ಣತೆಯ ಪ್ರತೀಕವಾಗಿದೆ. ಆದ್ದರಿಂದಲೇ ನಾನು ಅವರಿಗೆ ಅತ್ಯಂತ ಭಾವವಿಹ್ವಲ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಜ್ಞಾನರ್ವದಾಂ ಚ ವದಿತಂ ಬ್ರಹ್ಮಾಂಡ ರೂಪಂ ನಿತ್ಯಂ ವದೇವ ವಹಿತಂ ಸಹಿತಂ ಸದೇವಂ ಶಬ್ದೋರ್ವತಾಂ ವ್ಯರ್ಥಮದೈವ ನಿತ್ಯಂ ಕಿಂ ಪ್ರವೇದ ಪಹಿತಂ ಮಹಿತಂ ಚ ನಿತ್ಯಂ. ಸಮಸ್ತ ವಿಶ್ವ ಮತ್ತು ಸಮಸ್ತ ಬ್ರಹ್ಮಾಂಡ ಆಧ್ಯಾತ್ಮಿಕ ಶಕ್ತಿಯ ಮಾಧ್ಯಮದಿಂದಲೇ ಸಂಚಲಿತವಾಗಿದೆ. ಸೂರ್ಯ ಮತ್ತು ಚಂದ್ರ, ನಕ್ಷತ್ರ ಮತ್ತು ತಾರಾಗಣ ಯಾವುದೋ ಅದೃಶ್ಯ ಶಕ್ತಿಯ ಮಾಧ್ಯಮದಿಂದ ಗತಿಶೀಲವಾಗಿದೆ. ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮಹಾ, ಜನ, ತಪ ಮತ್ತು ಸತ್ಯಲೋಕ, ಈ ಎಲ್ಲ ಸಮಸ್ತ ಲೋಕಗಳು ಸಹ ಯಾವುದೋ ಆಧ್ಯಾತ್ಮಿಕ ಶಕ್ತಿಯ ಮೂಲ ಸ್ವರೂಪದ ಕಾರಣದಿಂದಾಗಿ ತಮ್ಮ ತಮ್ಮ ಸ್ಥಾನಗಳಲ್ಲಿಯೇ ಸ್ಥಿತವಾಗಿವೆ ಮತ್ತು ಆ ಮೂಲಶಕ್ತಿ ಸಾಕ್ಷಾತ್ ಸ್ವಾಮಿ ಸಚ್ಚಿದಾನಂದರೇ ಆಗಿದ್ದಾರೆ. ಸ್ವಯಂ ವೇದಗಳೇ ತಮ್ಮ ಬಾಯಿಂದಲೇ ಈ ತಥ್ಯವನ್ನು ಉದ್ಘಟಿತಗೊಳಿಸಿವೆ. ಸ್ವಯಂ ಬ್ರಹ್ಮರ್ಷಿಗಳಾದ ವಸಿಷ್ಠರೇ ತಮ್ಮ ಬ್ರಹ್ಮಮಯ ಚಿಂತನೆಯಲ್ಲಿ ಲೀನವಾಗಿ ಈ ಸತ್ಯವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾರೆ. ಏನೆಂದರೆ ಸಮಸ್ತ ವಿಶ್ವ, ಸಮಸ್ತ ಬ್ರಹ್ಮಾಂಡದ ಆಧ್ಯಾತ್ಮಿಕ ಶಕ್ತಿಗಳ ಕೇಂದ್ರೀಯಭೂತ ಸ್ವರೂಪ ಪೂರ್ಣ ರೂಪದಲ್ಲಿ ಸ್ವಾಮಿ ಸಚ್ಚಿದಾನಂದರೇ ಆಗಿದ್ದಾರೆ. ಅವರ ಸಂಕೇತದಿಂದಲೇ, ಅವರ ತಪಸ್ಸಿನಿಂದಲೇ, ಅವರ ಸಾಧನೆಗಳಿಂದಲೇ, ಅವರ ಯೋಗ ಬಲದಿಂದಲೇ, ಅವರ ಉಚ್ಚತೆಯಿಂದಲೇ, ಅವರ ದಿವ್ಯತೆಯಿಂದಲೇ, ಅವರ ಪ್ರಾಣಬದ್ಧ ಸ್ವರೂಪದಿಂದಲೇ ಮತ್ತು ಅವರ ಬ್ರಹ್ಮಮಯ ಸ್ವರೂಪದಿಂದಲೇ ಈ ಸಮಸ್ತ ಬ್ರಹ್ಮಾಂಡ ತನ್ನದು ಮತ್ತು ತನ್ನದೇ ಆದ ಸ್ಥಾನಗಳಲ್ಲಿ ಗತಿಶೀಲವಾಗಿದೆ. ಈ ಸಮಸ್ತ ವಿಶ್ವ ಚೈತನ್ಯ ಸ್ವರೂಪವಾಗಿದೆ. ಇಂತಹ ದಿವ್ಯಮಯವಾದ ವ್ಯಕ್ತಿತ್ವವನ್ನು ಶಬ್ದಗಳಲ್ಲಿ ಬಂಧಿಸಲು ಸಾಧ್ಯವಾಗುವುದಿಲ್ಲ. ಇಂತಹ ಉಚ್ಚಕೋಟಿಯ ವ್ಯಕ್ತಿತ್ವವನ್ನು ಭಾಷೆಯಲ್ಲಿ ಬಂಧಿಸಲು ಸಾಧ್ಯವಿಲ್ಲ. ಇಂತಹ ಮಹಾವಿಭೂತಿಯನ್ನು ಪ್ರಾರ್ಥನೆಯ ಮಾಧ್ಯಮದಿಂದ ಉಚ್ಚರಿಸಲು ಸಾಧ್ಯವೇ ಇಲ್ಲ. ಶಬ್ದ ಅವರೆದುರು ನಗಣ್ಯವಾಗಿದೆ. ಏಕೆಂದರೆ ಅವರು ಸ್ವಯಂ ಸಾಕ್ಷಾತ್ ಬ್ರಹ್ಮರಾಗಿದ್ದಾರೆ, ಅಕ್ಷರವಾಗಿದ್ದಾರೆ, ನಿತ್ಯವಾಗಿದ್ದಾರೆ. ಅನಿತ್ಯರು, ಅಚಿಂತ್ಯರು, ಚಿಂತ್ಯರು ಮತ್ತು ಪೂರ್ಣರು ಎಲ್ಲವೂ ಸಹ ಅವರೇ ಆಗಿದ್ದಾರೆ. ಆದ್ದರಿಂದಲೇ ನಾನು ನನ್ನ ಗುರುದೇವರಾದ ಭಗವತ್ಪಾದ್ ಸ್ವಾಮಿ ಸಚ್ಚಿದಾನಂದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಸಿದ್ಧಾಶ್ರಮೋ ವೈ ದೇವೋರ್ಥ ನಿತ್ಯಂ ಜ್ಞಾನಂ ತಪಃ ಯೋಗ ಪರಂ ವದೈವ ಸಿದ್ಧೋರ್ಥ ರೂಪಮಪರಂ ಮಹಿತಂ ವದೇವಂ ನಿತ್ಯಂ ವದಾನ್ಯವದಿತಂ ಸಹಿತಂ ಸದೈವ. ಮತ್ತು ಭೌತಿಕತೆಯ ಪರಾಕಾಷ್ಠತೆ ಇಂದ್ರಲೋಕವಾದರೆ, ವಿಲಾಸತೆಯ ಪರಾಕಾಷ್ಠತೆ ಇಂದ್ರಲೋಕವಾದರೆ, ಆಧ್ಯಾತ್ಮಿಕತೆಯ ಪರಾಕಾಷ್ಠತೆ ಸಿದ್ಧಾಶ್ರಮವಾಗಿದೆ. ಜೀವನದ ಪೂರ್ಣತೆಯ ಪರಾಕಾಷ್ಠತೆ ಸಿದ್ಧಾಶ್ರಮವಾಗಿದೆ. ಬ್ರಹ್ಮಾಂಡದ ಚೈತನ್ಯತೆಯ ಪರಾಕಾಷ್ಠತೆ ಸಿದ್ಧಾಶ್ರಮವಾಗಿದೆ. ಮತ್ತು ಈ ಸಿದ್ಧಾಶ್ರಮದ ಪ್ರಾಣಸ್ವರೂಪರು, ಆಧಾರಭೂತ ಸ್ವರೂಪರು ಗುರುದೇವ ಸ್ವಾಮಿ ಸಚ್ಚಿದಾನಂದರಾಗಿದ್ದಾರೆ. ಅವರ ಚಿಂತನೆಯಿಂದ, ಅವರ ಮಾರ್ಗದರ್ಶನದಂತೆಯೇ
ಸ್ವಯಂ ದೇವಶಿಲ್ಪಿ ವಿಶ್ವಕರ್ಮನೇ ಈ ಸಿದ್ಧಾಶ್ರಮದ ನಿರ್ಮಾಣವನ್ನು ಮಾಡಿದ್ದಾನೆ. ಯಾರ ಸಂಕೇತ ಮಾತ್ರದಿಂದ ಈ ಸಿದ್ಧಾಶ್ರಮ ಪೂರ್ಣ ಚೈತನ್ಯ ಸ್ವರೂಪವಾಯಿತೋ, ಯಾರ ಚಿಂತನೆಯಿಂದ ದೇವಗಂಗೆಗಿಂತ ಶ್ರೇಷ್ಠ, ಪವಿತ್ರ, ದಿವ್ಯ ಮತ್ತು ಮಹಾನ್ ಸಿದ್ಧಯೋಗ ಸರೋವರದ ನಿರ್ಮಾಣವಾಯಿತೋ, ಆ ಸರೋವರದ ನೀರು ಅತ್ಯಂತ ಸ್ವಚ್ಛ ಮತ್ತು ಪವಿತ್ರವಾಗಿದ್ದು ಸಂಪೂರ್ಣ ಕಾಯಕಲ್ಪ ಮಾಡುವಲ್ಲಿ ಸಮರ್ಥವಾಯಿತೋ, ಆ ನಿರ್ಮಲ ಜಲ ಆಧಾರವಾಗಿದೆ, ಚೇತನವಾಗಿದೆ. ಮತ್ತು ಅಂತಹ ಸಿದ್ಧಾಶ್ರಮದ ಪ್ರಾಣಸ್ವರೂಪರಾದ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಆತ್ಮೋರ್ವತೇವಂ ದಿವ್ಯಸ್ವರೂಪಂ ಪುಣ್ಯೋದ್ಭತಾಂ ವೈ ಪರಮಾರ್ಥರೂಪಂ ಕಾರುಣ್ಯರೂಪಮಪರಂ ಮಹಿತಂ ವದೇವಂ ಸಚ್ಚಿದ್ ಸ್ವರೂಪಂ ಪ್ರಣಮ್ಯಂ ನಮಾಮಿ. ಯಾರು ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿದ್ದರೂ ಸಹ ಪೂರ್ಣ ಯೌವನದಿಂದ ಕಂಗೊಳಿಸುತ್ತಿದ್ದಾರೆಯೋ, ಯಾರ ಮುಖಮಂಡಲದ ತೇಜಸ್ಸು ಸೂರ್ಯನಂತೆ ಪ್ರಖರ ಮತ್ತು ಚಂದ್ರನಂತೆ ಶೀತಲವಾಗಿದೆಯೋ, ಯಾರ ಮುಖದ ದೇದೀಪ್ಯತೆಯು ಬ್ರಹ್ಮಾಂಡದ ದೇದೀಪ್ಯತೆಯ ಸಮಾನವಾಗಿರುವುದೋ, ಯಾರ ಕಣ್ಣುಗಳು ಅರಳಿರುವ ಕಮಲ ಪುಷ್ಪಗಳಂತೆ ವಿಕಸಿತವಾಗಿವೆಯೋ, ಯಾರ ಲಲಾಟವು ಹಿಮಾಲಯದಂತೆ ಭವ್ಯ ಮತ್ತು ಅದ್ವಿತೀಯವಾಗಿರುವುದೋ, ಯಾರ ತಲೆಯ ಮೇಲೆ ಜಟೆಗಳು ನಗಾದಿರಾಜ ಹಿಮಾಲಯದ ಮೇಲೆ ಹಿಮದಿಂದ ಹೊರಹೊಮ್ಮುತ್ತಿರುವ ನದಿಗಳ ಸಣ್ಣ ಸಣ್ಣ ಅಲೆಗಳು ಪ್ರವಹಿಸುತ್ತಿರುವಂತೆ ಭಾಸವಾಗುತ್ತವೆಯೋ, ಅಂತಹ ಅದ್ವಿತೀಯ ವ್ಯಕ್ತಿತ್ವದ ಮುಂದೆ ದೇವತೆಗಳೂ ಸಹ ತಮ್ಮನ್ನು ತಾವೇ ನಗಣ್ಯವೆಂದು ಭಾವಿಸುತ್ತಾರೆ. ಅಂತಹ ದಿವ್ಯ ತೇಜಸ್ವಿ ರೂಪವನ್ನು, ಮುಖಮಂಡಲವನ್ನು ದರ್ಶನ ಮಾಡುವುದರಿಂದ ಪೂರ್ಣ ಪವಿತ್ರತೆ ಮತ್ತು ಕರುಣೆಯ ಅನುಭೂತಿಯಾಗುತ್ತದೆ. ಅಂತಹ ಶ್ರೇಷ್ಠತಮ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಅತ್ಯಂತ ಭಾವವಿಹ್ವಲ ಶಬ್ದಗಳೊಂದಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರುಣ್ಯರೂಪಮಪರಂ ಚೈತನ್ಯರೂಪಂ ಆತ್ಮೋವತಾಂ ವೈ ಪರಮಂ ಸ್ವರೂಪಂ ದೇಹೋರ್ವತಾಂ ಚ ವದಿತಂ ಮಹಿತಂ ಸದೇವಂ ವಕ್ಷಸ್ಥಲೋಂ ಪರಿವಂ ಪರಿತಂ ವದೈವ. ಮತ್ತು ಅವರ ವಕ್ಷಸ್ಥಲ ಉಬ್ಬುತ್ತಿರುವ ಸಮುದ್ರದಂತೆ ಭಾಸವಾಗುತ್ತದೆ. ಅವರ ಕತ್ತಿನಲ್ಲಿ, ಅವರ ಕಂಠದಲ್ಲಿರುವಂತಹ ರುದ್ರಾಕ್ಷಿಗಳ ಮಾಲೆ ಮತ್ತು ಸಿದ್ಧಮಾಲೆಗಳು ಹಿಮಾಲಯವನ್ನು ತನ್ನಲ್ಲಿಯೇ ಲೀನವಾಗಿಸಿಕೊಂಡು ದೇವಗಂಗೆಯು ಹರಿಯುತ್ತಿರುವಂತೆ ಭಾಸವಾಗುತ್ತದೆ. ಅವರ ತುಟಿಗಳೆರಡು ಪ್ರತಿಕ್ಷಣವೂ ಯಾವ ರೀತಿ ಮುಗುಳ್ನಗುತ್ತಿರುವಂತೆ ಅನುಭವವಾಗುತ್ತದೆ ಎಂದರೆ, ಸಮಸ್ತ ವನಪ್ರಾಂತ್ಯಗಳು, ಸಮಸ್ತ ಪ್ರಕೃತಿ ನಿರ್ಮಲ ಸ್ವಚ್ಛ ದರ್ಪಣ ರೂಪವಾಗಿ ಮುಗುಳ್ನಗೆಯನ್ನು ಚೆಲ್ಲಿದಂತೆ. ಮತ್ತು ಯಾರ ಕಣ್ಣುಗಳೆರಡು ಸ್ವಯಂ ಕರುಣೆಯೇ ಸಾಕ್ಷಾತ್ ಸ್ವರೂಪವಾಗಿ ನಮ್ಮೆದುರು ಉಪಸ್ಥಿತವಾದಂತೆ ಭಾಸವಾಗುವುದೋ, ಯಾರ ಕಣ್ಣಿನಲ್ಲಿ ವಾತ್ಸಲ್ಯ ಭಾವವಿರುವುದೋ, ಯಾರ ಕಣ್ಣುಗಳಲ್ಲಿ ಕರುಣೆ ತುಂಬಿರುವುದೋ, ಯಾರ ಕಣ್ಣುಗಳಲ್ಲಿ ಪ್ರೇಮ ಮನೆ ಮಾಡಿರುವುದೋ, ಯಾರ ಕಣ್ಣುಗಳಲ್ಲಿ ಸಮಸ್ತ ಜಗತ್ತೂ ತನ್ನದೇ ಎನ್ನುವ ಉದಾತ್ತ ಭಾವವಿದೆಯೋ, ಯಾರ ಕಣ್ಣುಗಳಲ್ಲಿ ಪೂರ್ಣ ಪವಿತ್ರತೆ ಹಾಗೂ ನಿಷ್ಕಪಟತೆ ಇವೆಯೋ, ಯಾರು ಸಾಕ್ಷಾತ್ ಕರುಣೆಯ ಸಾಕ್ಷಾತ್ ವಿಗ್ರಹವಾಗಿದ್ದಾರೆಯೋ, ಅಂತಹ ಶ್ರೇಷ್ಠತಮ ಗುರುದೇವ್ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪೂರ್ಣ ಭಾವವಿಹ್ವಲ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಹಿಮವಂತರೂಪಮಪರಂ ಮಹಿತಂ ವದೇಯಂ ಗಂಗೋಚ್ಛ್ವಾಸ ಸರಿತಂ ಆದ್ಯ ಸ್ವರೂಪಂ ಪುಣ್ಯೋರ್ವತಾಂ ಚ ವದಿತಂ ವಹಿತಂ ಸ್ವರೂಪಂ
ಸಚ್ಚಿತ್ ಸ್ವರೂಪಂ ಪ್ರಣಮ್ಯಂ ನಮಾಮಿ. ಯಾರ ಕೀರ್ತಿಯು ಹಿಮಾಲಯದಂತೆಯೇ ಮಹಾನ್, ಉಚ್ಚ, ಅದ್ವಿತೀಯ ಮತ್ತು ಪವಿತ್ರ, ನಿಷ್ಕಪಟವಾಗಿದೆಯೋ, ಯಾರ ಸ್ನೇಹವು ಪರಮಪಾವನ ಗಂಗೆಯಂತೆ ನಿರ್ಮಲ ಹಾಗೂ ಸ್ವಚ್ಛವಾಗಿದೆಯೋ, ಯಾರ ಚೇತನವು ಗಂಗೋತ್ರಿಯ ಸಮಾನವಾಗಿ ದಿವ್ಯ ಮತ್ತು ಅದ್ವಿತೀಯವಾಗಿದೆಯೋ, ಯಾರ ಶ್ವಾಸ ಪ್ರಶ್ವಾಸಗಳು ಸ್ವಯಂ ತಂಗಾಳಿ ಮತ್ತು ಸುಗಂಧಗಳ ಪೂರ್ಣತೆಯಾಗಿದೆಯೋ, ಯಾರಿಗೆ ಸಮಸ್ತ ಜಗತ್ತು ತನ್ನದೇ ಆಗಿದೆಯೋ ಮತ್ತು ಯಾರ ಸಂಪೂರ್ಣ ಶರೀರವು ಬ್ರಹ್ಮಾಂಡದ ಕೇಂದ್ರೀಯಭೂತ ಸ್ವರೂಪವಾಗಿರುವುದೋ, ಅವರ ಶರೀರವನ್ನು ನೋಡುತ್ತಿದ್ದರೆ ಹೇಗನಿಸುತ್ತದೆ ಎಂದರೆ ಸಮಸ್ತ ಬ್ರಹ್ಮಾಂಡವು ಒಂದೇ ಜಾಗದಲ್ಲಿ ಏಕತ್ರವಾಗಿರುವಂತೆ, ಒಂದುಗೂಡಿರುವಂತೆ ಮತ್ತು ಆತ್ಮನೇತ್ರಗಳಿಂದ, ದಿವ್ಯ ನೇತ್ರಗಳಿಂದ, ಜ್ಞಾನ ನೇತ್ರಗಳಿಂದ ನಾವು ಅವರ ಸಾಕ್ಷಾತ್ ಶರೀರದ ವಿಗ್ರಹವನ್ನು ವೀಕ್ಷಿಸಿದರೆ ಇಡೀ ಬ್ರಹ್ಮಾಂಡವೇ ಅವರ ಶರೀರದಲ್ಲಿ ಗತಿಶೀಲವಾಗಿರುವಂತೆ ಅನಿಸುತ್ತದೆ. ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ, ವಾಯು, ಗಂಧರ್ವ, ಯಕ್ಷ, ಕಿನ್ನರರು ಮತ್ತು ಪೂರ್ಣ ಬ್ರಹ್ಮಾಂಡದ ಕಣಕಣವೂ ಅವರ ಶರೀರದಿಂದಲೇ ಗತಿಶೀಲವಾಗಿದೆ ಎನಿಸುತ್ತದೆ. ಯಾರು ತನ್ನಲ್ಲಿಯೇ ಬ್ರಹ್ಮಾಂಡಮಯವಾಗಿದ್ದಾರೆಯೋ, ಯಾರಲ್ಲಿ ಪೂರ್ಣ ಬ್ರಹ್ಮಾಂಡವೇ ಲೀನವಾಗಿದೆಯೋ, ಅಂತಹ ಮಹಾನ್ ಅದ್ವಿತೀಯ ವಿಭೂತಿಯನ್ನು ಶಬ್ದಗಳಿಂದ ವರ್ಣಿಸಲು ಸಾಧ್ಯವಾಗುತ್ತದೆಯೇ? ಅಂತಹ ಮಹಾನ್ ಯುಗಪುರುಷರನ್ನು ಶಬ್ದಗಳ ಮಾಧ್ಯಮದಿಂದ ಉಚ್ಚರಿಸಲು ಸಾಧ್ಯವೇ? ಅಂತಹ ಮಹಾನ್ ಯೋಗಿರಾಜರನ್ನು ಯಾವುದೇ ಭಾಷೆಯ ಮಾಧ್ಯಮದಿಂದ ಉಚ್ಚರಿಸಲು ಸಾಧ್ಯವಾಗುತ್ತದೆಯೇ? ಇದು ಎಂದಿಗೂ ಸಾಧ್ಯವಿಲ್ಲ, ಅಸಂಭವ. ಎಲ್ಲಿ ಮಾತೆ ಸ್ವಯಂ ಮೌನವಾಗಿದೆಯೋ, ಎಲ್ಲಿ ಸ್ವಯಂ ಶಬ್ದವೇ ಸ್ಥಿರವಾಗಿದೆಯೋ, ಎಲ್ಲಿ ಸ್ವಯಂ ವಾಗ್ದೇವಿ ಸರಸ್ವತಿಯೇ ಅಶಕ್ತಳಾಗಿರುವಳೋ, ಇಡೀ ಪ್ರಪಂಚದಲ್ಲಿರುವ ಎಲ್ಲ ಶಬ್ದಗಳು ಯಾರೆದುರು ಅತ್ಯಲ್ಪವೆನಿಸುತ್ತದೆಯೋ ಅಂತಹ ಮಹಾನ್ ಅದ್ವಿತೀಯ ನನ್ನ ಗುರುದೇವರಾದ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪೂರ್ಣತೆಯೊಂದಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಜಲಧಿರ್ವತಾಂ ತಮಹಿತಂ ವಹಿತಂ ಸದೇವಂ ಚೈತನ್ಯರೂಪಮಪರಂ ಮಹಿತಂ ವದೇವಂ ವನಶ್ರೀವತಾಂ ಚ ಮಹಿತಂ ವಿಧಿನಾಂ ವದೇವಂ ಪೃಥ್ವೀ ಚ ಪತ್ರಮಹಿತಾಂ ನ್ಯೂನಂ ಸದೈವ. ಅವರ ಗುಣಗಳನ್ನು ಬರೆಯುವಂತಹ ಪ್ರಯತ್ನ ಮಾಡಿದ್ದೇ ಆದರೆ ಮತ್ತು ಸಂಪೂರ್ಣ ಪೃಥ್ವಿಯನ್ನು ಕಾಗದದಂತೆ ತಯಾರಿಸಿಕೊಂಡು ಸಮಸ್ತ ಸಮುದ್ರಗಳನ್ನೇ ಬರೆಯಲು ಬಳಸುವ ದ್ರವ್ಯದಂತೆ ನಿರ್ಮಾಣ ಮಾಡಿ ಸಮಸ್ತ ವನಶ್ರೀಯನ್ನು ಲೇಖನಿಯಂತೆ ತಯಾರಿಸಿಕೊಂಡು ಮತ್ತು ಸ್ವಯಂ ಸೃಷ್ಟಿಕರ್ತನೇ ವಿಧಾತನೇ ಅವರ ಗುಣಗಳನ್ನು ಬರೆಯುವ ಪ್ರಯತ್ನ ಮಾಡಿದಲ್ಲಿ ಆಗಲೂ ಸಹ ಅವರ ಗುಣಗಳನ್ನು ಅದರಲ್ಲಿ ವರ್ಣನೆ ಮಾಡುವುದು ಸಾಧ್ಯವಾಗುವುದಿಲ್ಲ. ಆಗಲೂ ಸಹ ಆ ಪೃಥ್ವಿ ರೂಪದ ಕಾಗದ ಸಾಲದಾಗಿ ಚಿಕ್ಕದೆನಿಸುತ್ತದೆ. ಸಮುದ್ರದ ಬರೆಯುವ ದ್ರವ್ಯವೂ ಕಡಿಮೆಯಾಗಿ ಸಾಲದೆನಿಸುತ್ತದೆ. ಪೂರ್ಣ ವನಶ್ರೀಯಿಂದ ನಿರ್ಮಿತವಾದ ಲೇಖನಿಯೂ ಸಹ ಅತಿಯಾದ ಬರವಣಿಗೆಯಿಂದ ಸವೆದು ಹೋಗಿ ಚಿಕ್ಕದಾಗುತ್ತಾ ಸಾಲದೆನಿಸುತ್ತದೆ. ಸ್ವಯಂ ವಿಧಾತನೇ, ಸ್ವಯಂ ಸೃಷ್ಟಿಕರ್ತನೇ ಅವರ ಗುಣಗಳನ್ನು, ಅವರ ಉಚ್ಚತೆಯನ್ನು, ಅವರ ಮಹಾನತೆಯನ್ನು, ಅವರ ಶ್ರೇಷ್ಠತೆಯನ್ನು, ಅವರ ದಿವ್ಯತೆಯನ್ನು ಲಿಪಿಬದ್ಧ ಮಾಡಲು ಸಾಧ್ಯವಾಗುವುದಿಲ್ಲ, ವರ್ಣಿಸಲು ಸಾಧ್ಯವಾಗುವುದಿಲ್ಲ, ಉಚ್ಚರಿಸಲು ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರು ಸ್ವಯಂ ದುರ್ಲಭರಾಗಿದ್ದಾರೆ, ಏಕೆಂದರೆ ಅವರು ಸ್ವಯಂ ವಿರಾಟರಾಗಿದ್ದಾರೆ, ಏಕೆಂದರೆ ಅವರು ಸ್ವಯಂ ಬ್ರಹ್ಮಾಂಡಕ್ಕಿಂತ ಮಿಗಿಲಾದ ಉಚ್ಚಕೋಟಿಯ ವ್ಯಕ್ತಿತ್ವವಾಗಿದ್ದಾರೆ. ಅಂತಹ ಮಹಾನ್ ಯೋಗಿರಾಜ್ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಅತ್ಯಂತ ಸ್ನೇಹಮಯ ಶಬ್ದಗಳಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಸಾಕ್ಷಾತ್ ಸದೈವ ಪರಿಪೂರ್ಣಮದೇವ ನಿತ್ಯಂ ಚೈತನ್ಯರೂಪಮಪರಂ ಸಿದ್ಧಾಶ್ರಮೋ ವೈ
ಯೋಗೀವತೈವ ವದಿತಂ ಸಹಿತಂ ಶರಣ್ಯಂ ಸಚ್ಚಿತ್ ಸ್ವರೂಪಂ ಪ್ರಣಮ್ಯಂ ನಮಾಮಿ. ಮತ್ತು ಸಿದ್ಧಾಶ್ರಮದಲ್ಲಂತೂ ಸಾವಿರಾರು ವರ್ಷಗಳ ಆಯಸ್ಸನ್ನು ಪಡೆದಿರುವಂತಹ ಯೋಗಿಗಳಿದ್ದಾರೆ. ಸಿದ್ಧಾಶ್ರಮದಲ್ಲಂತೂ ನೂರಾರು ವರ್ಷಗಳ ಆಯಸ್ಸನ್ನು ಗಳಿಸಿರುವ ಸನ್ಯಾಸಿಗಳಿದ್ದಾರೆ. ಸಿದ್ಧಾಶ್ರಮದಲ್ಲಂತೂ ಮಹಾಭಾರತ ಕಾಲೀನರಾದ ಕೃಪಾಚಾರ್ಯ ಮತ್ತು ಶ್ರೀಕೃಷ್ಣರಂತಹ ವಿಭೂತಿ ಪುರುಷರು ಸಂಚರಿಸುತ್ತಿರುತ್ತಾರೆ. ಸಿದ್ಧಾಶ್ರಮದಲ್ಲಂತೂ ಸ್ವಯಂ ದೇವತೆಗಳು ಎಲ್ಲೆಂದರಲ್ಲಿ ಸ್ಪಷ್ಟ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತಾರೆ. ಅವರೆಲ್ಲರೂ ಸಹ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರ ಒಂದೇ ಒಂದು ಕ್ಷಣ ಮಾತ್ರದ ದೃಷ್ಟಿಗಾಗಿ ಕಾತುರದಿಂದಿರುತ್ತಾರೆ. ಯೋಗಿರಾಜರ ದರ್ಶನ ಪಡೆಯುವುದಕ್ಕಾಗಿ ಆತುರದಿಂದಿರುತ್ತಾರೆ. ಅವರ ಚರಣ ಸ್ಪರ್ಶ ಮಾಡುವುದೇ ತಮ್ಮ ಜೀವನದ ಪರಮ ಸೌಭಾಗ್ಯವೆಂದು ಎಲ್ಲರೂ ಭಾವಿಸಿದ್ದಾರೆ. ಅವರ ಪಾದಧೂಳಿಯನ್ನು ತಮ್ಮ ಹಣೆಯಲ್ಲಿ ಧರಿಸುತ್ತಾ ಅದ್ವಿತೀಯತೆಯ ಅನುಭವವನ್ನು ಪ್ರತಿಯೊಬ್ಬರೂ ಹೊಂದುತ್ತಾರೆ. ಅಂತಹ ಮಹಾನ್ ತಪೋನಿಷ್ಠ ಜ್ಞಾನಸ್ವರೂಪ ಬ್ರಹ್ಮಾಂಡಮಯ ಗುರುದೇವ್ ಯೋಗಿರಾಜ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಭಕ್ತಿಯುಕ್ತವಾದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಭೂತಿರ್ವಿಭೂತಿಮಹಿತಂ ಚಿಂತ್ಯಂ ಸ್ವರೂಪಂ ದೇವಂ ವದಾಂತವಹಿತಂ ಸಹಿತಂ ಸದೈವ ಕಲ್ಯಾಣರೂಪಮಮಿತಂ ಕಲವೈ ಪರಂತುಂ ನಿರ್ಮೂಲ್ಯ ರೂಪ ಗುರುದೇವ ಪ್ರಣಮ್ಯ ನಿತ್ಯಂ. ಯಾರು ಪೂರ್ಣ ರೂಪದಲ್ಲಿ ವೈರಾಗ್ಯಮಯರಾಗಿದ್ದಾರೆಯೋ, ಯಾವ ಲೋಕದಲ್ಲಿ, ಯಾವ ಸಿದ್ಧಾಶ್ರಮದಲ್ಲಿ ರಂಭ, ಮೇನಕ, ಊರ್ವಶಿ, ತಿಲೋತ್ತಮಾದಿ ಅಪ್ಸರೆಯರು ನಿತ್ಯವೂ ನೃತ್ಯ ಮಾಡುತ್ತಿರುತ್ತಾರೆಯೋ, ಎಲ್ಲಿ ಯಾರಿಗೂ ಸಹ ಮೃತ್ಯು ಪ್ರಾಪ್ತವಾಗುವುದಿಲ್ಲವೋ, ಎಲ್ಲಿ ಸುಗಂಧಭರಿತ ಸುಂದರ ಪುಷ್ಪಗಳು ಬಾಡುವುದೇ ಇಲ್ಲವೋ, ಎಲ್ಲಿ ದಿನದ 24 ಗಂಟೆಗಳ ಕಾಲವೂ ಸಹ ಹಾಲಿನಂತಹ ಬೆಳಕು ಹರಡಿರುತ್ತದೆಯೋ, ಎಲ್ಲಿ ರಾತ್ರಿಯ ನೆರಳೂ ಸಹ ಸುಳಿಯುವುದಿಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ದ್ವೇಷ, ಮೋಸ, ಕಪಟ, ಸುಳ್ಳು, ಅಸತ್ಯಗಳ ಆಚರಣೆಯಾಗುವುದಿಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆಗಳು ಬರಲಾಗುವುದಿಲ್ಲವೋ, ಯಾವುದು ತನ್ನಲ್ಲಿಯೇ ತಾನು ಪರಮ ಪವಿತ್ರ ಮತ್ತು ದಿವ್ಯ ಆಧಾರವಾಗಿದೆಯೋ, ಯಾವುದು ಸರಿಯಾದ ಅರ್ಥದಲ್ಲಿ ಸಾಧನೆಯ ತಪಸ್ಥಳವಾಗಿದೆಯೋ, ಯಾವುದು ಸರಿಯಾದ ಅರ್ಥದಲ್ಲಿ ಬ್ರಹ್ಮಾಂಡದ ಆಧಾರ ಸ್ವರೂಪವಾಗಿದೆಯೋ, ಅಂತಹ ಸಿದ್ಧಾಶ್ರಮದ ಸಂಚಾಲನೆ ಮಾಡುವವರಾದ ಅಂತಹ ಸಿದ್ಧಾಶ್ರಮವನ್ನು ತಮ್ಮ ತಪೋಮಯ ಸ್ವರೂಪದಿಂದ, ತಮ್ಮ ತಪೋನಿಷ್ಠತೆಯಿಂದ, ತಮ್ಮ ಜ್ಞಾನ ಜ್ಯೋತಿಯ ದಿವ್ಯ ಪ್ರಕಾಶದಲ್ಲಿ, ತಮ್ಮ ವೈರಾಗ್ಯ ಭಾವನೆಯಿಂದ, ತಮ್ಮ ಏಕಾಂತ ಚಿಂತನೆಯ ಮಾತ್ರದಿಂದಲೇ, ತಮ್ಮ ಪೂರ್ಣತೆ ಮತ್ತು ದಿವ್ಯತೆಗಳಿಂದ, ತಮ್ಮ ಪರಮಶ್ರೇಷ್ಠತೆ ಮತ್ತು ಪವಿತ್ರತೆಗಳಿಂದ ಯಾರು ಸಿದ್ಧಾಶ್ರಮವನ್ನು ಪ್ರಕಾಶಮಾನವಾಗಿ ಬೆಳಗುವಂತೆ ಮಾಡಿದ್ದಾರೆಯೋ, ಯಾರು ಸರ್ವತಾ ರಾಗ ದ್ವೇಷಗಳಿಂದ ಮುಕ್ತರಾಗಿರುವುದು ಮಾತ್ರವಲ್ಲದೆ ಸ್ವಯಂ ಅತ್ಯಂತ ಕಲ್ಯಾಣಮಯರಾಗಿರುವರೋ, ಯಾರು ಸ್ವಯಂ ಕರುಣೆಯ ಪೂರ್ಣ ಮೂರ್ತಿಯಾಗಿರುವರೋ, ಯಾರು ಸ್ವಯಂ ತಮ್ಮಲ್ಲಿಯೇ ತಾವು ಪವಿತ್ರ ತಮರಾಗಿರುವರೋ, ಯಾರ ಮುಂದೆ ಪವಿತ್ರ ಎನ್ನುವ ಶಬ್ದವು ಅತ್ಯಂತ ಅಲ್ಪವೆನಿಸುವುದೋ, ಯಾರ ಮುಂದೆ ಸಾಧನೆ ಎನ್ನುವ ಶಬ್ದ ಅತ್ಯಂತ ಲಘುವಾಗಿನಿಸುವುದೋ, ಯಾರ ಮುಂದೆ ತಪಸ್ಸೆನ್ನುವುದು ಅತ್ಯಂತ ತುಚ್ಛ ಶಬ್ದವೆನಿಸುವುದೋ, ಅಂತಹ ಮಹಾನ್ ವಿರಾಟ್ ವ್ಯಕ್ತಿತ್ವವಾದ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ನಾನು ಪೂರ್ಣತೆಯಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಆದೈವ ರೂಪಮಪರಂ ಜ್ಞಾನಂ ವದೇವಂ ಸಿದ್ಧಾಶ್ರಮೋಯಂ ನಿತ್ಯಂ ವದೈವ
ಕಲ್ಯಾಣರೂಪಮಪರಂ ಮಹಿತಂ ವದೇವಂ ಆತ್ಮಾನುಭೂತಿವರದಂ ವಹಿತಂ ವದೇವಂ. ಯಾರು ದಯೆಯ ಸಾಕ್ಷಾತ್ ಮಹಾಸಾಗರವಾಗಿರುವರೋ, ಯಾರು ಕರುಣೆಯ ಸಾಕ್ಷಾತ್ ಪ್ರವಾಹವಾಗಿರುವರೋ, ಯಾರು ಸಾಧನೆಯ ಸಾಕಾರ ಸ್ವರೂಪರಾಗಿರುವರೋ, ಯಾರು ಚೇತನದ ಸಜೀವ ಬಿಂದುವಾಗಿರುವರೋ, ಉಚ್ಚಕೋಟಿಯ ಯೋಗಿಗಳು ಒಂಟಿಕಾಲಲ್ಲಿ ನಿಂತು ಯಾರ ಬರುವಿಕೆಗಾಗಿ ಕಾತುರದಿಂದ ಪ್ರತೀಕ್ಷೆ ಮಾಡುತ್ತಿರುತ್ತಾರೆಯೋ, ಯಾರ ಸ್ಪರ್ಶ ಮಾತ್ರದಿಂದಲೇ ಮಣ್ಣು ಸಹ ಪೂರ್ಣ ದಿವ್ಯವಾಗುತ್ತದೆಯೋ, ಯಾರ ಸ್ಪರ್ಶ ಮಾತ್ರದಿಂದಲೇ ಸಿದ್ಧಯೋಗ ಸರೋವರದ ನೀರು ಕಾಯಕಲ್ಪ ಮಾಡುವ ಸಾಮರ್ಥ್ಯವನ್ನು ಪಡೆಯುತ್ತದೆಯೋ, ವೃದ್ಧಾಪ್ಯವನ್ನು ಯೌವನಾವಸ್ಥೆಗೆ ಪರಿವರ್ತಿಸುವ ಶಕ್ತಿಯನ್ನು ಹೊಂದುತ್ತದೆಯೋ, ಯಾರು ಸಿದ್ಧಾಶ್ರಮದ ಪೂರ್ಣ ರೂಪದಲ್ಲಿ ಪ್ರಾಣಸ್ವರೂಪರಾಗಿರುವರೋ, ಏಕೆಂದರೆ ಎಲ್ಲಿ ಮೃತ್ಯು ಇಲ್ಲವೋ, ಎಲ್ಲಿ ಯಾವುದೇ ಪ್ರಕಾರದ ಕುಂದುಕೊರತೆಗಳಿಲ್ಲವೋ, ಅಲ್ಲಿ ಸಾಕ್ಷಾತ್ ಬ್ರಹ್ಮ, ವಿಷ್ಣು ಮತ್ತು ಶಿವಸ್ವರೂಪರು, ಬ್ರಹ್ಮಸ್ವರೂಪ, ಚೈತನ್ಯ ಸ್ವರೂಪ, ದಿವ್ಯ ಸ್ವರೂಪರೂ ಆದ ಭಗವತ್ಪಾದ್ ಗುರುದೇವ್ ಸ್ವಾಮಿ ಸಚ್ಚಿದಾನಂದರು ಸಾಕಾರ ಸಶರೀರ ಸಮಗ್ರ ರೂಪದಲ್ಲಿ ಉಪಸ್ಥಿತರಾಗಿರುತ್ತಾರೆ. ಅಂತಹ ಸಿದ್ಧಾಶ್ರಮದ ಹೋಲಿಕೆಯನ್ನು ಯಾವುದೇ ಅನ್ಯ ಲೋಕದೊಂದಿಗೂ ಮಾಡುವುದು ಸಾಧ್ಯವಿಲ್ಲ. ಅಂತಹ ಸಿದ್ಧಾಶ್ರಮದ ವರ್ಣನೆಯನ್ನು ಮನುಷ್ಯ ಮಾತ್ರರಾದವರು ತಮ್ಮ ಬಾಯಿಂದ ಉಚ್ಚರಿಸುವುದು ಸಾಧ್ಯವೇ ಇಲ್ಲ. ಯಾವ ಸಿದ್ಧಾಶ್ರಮವನ್ನು ತಲುಪುವುದಕ್ಕಾಗಿ ಉಚ್ಚಕೋಟಿಯ ಭಾವಭೂಮಿ, ಉಚ್ಚಕೋಟಿಯ ಚೈತನ್ಯತೆ, ಉಚ್ಚಕೋಟಿಯ ಪೂರ್ಣತೆ ಮತ್ತು ತಪಸ್ಸುಗಳ ಅತ್ಯಧಿಕ ಅನಿವಾರ್ಯತೆ ಇರುತ್ತದೆಯೋ, ಮತ್ತು ಅಲ್ಲಿಗೆ ಹೋಗಿ ತಲುಪಿದ ನಂತರ ಮನುಷ್ಯನು ತನ್ನನ್ನು ತಾನು ಪೂರ್ಣತೆಯಿಂದ ಬ್ರಹ್ಮನಲ್ಲಿ, ಪರಮಾತ್ಮನಲ್ಲಿ ಲೀನಗೊಳಿಸುವಲ್ಲಿ ಸಫಲನಾಗುತ್ತಾನೆಯೋ, ಅಂತಹ ಪ್ರಾಣಸ್ವರೂಪ ಸಿದ್ಧಾಶ್ರಮದ ಆಧಾರ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಾಗಿದ್ದಾರೆ. ಅವರ ನಾಮಸ್ಮರಣೆ ಮಾಡುವುದೇ ಜೀವನದ ಪೂರ್ಣತೆಯಾಗಿದೆ. ಅವರ ನಾಮಸ್ಮರಣೆ ಮಾಡುವುದೇ ಜೀವನದ ದಿವ್ಯತೆಯಾಗಿದೆ. ಅವರ ಹೆಸರನ್ನು ಉಚ್ಚರಿಸುವುದೇ ಅಂತಹ ಪವಿತ್ರತೆಯ ಅನುಭೂತಿಯಾಗಿದೆ. ಅಂತಹ ತಪಸ್ಸಿನ ಆಧಾರವಾಗಿದೆ. ಅಂತಹ ಶ್ರೇಷ್ಠತೆಯ ಚಿಂತನೆಯಾಗಿದೆ. ಅದು ತನ್ನಲ್ಲಿಯೇ ತಾನು ವಿರಾಟಮಯವಾಗಿದೆ. ನಾನು ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರನ್ನು ಪೂರ್ಣತೆಯಿಂದ ಧ್ಯಾನ ಮಾಡುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಅಶ್ರುರ್ವಹೇತ ವದಿತಂ ಮಹಿತಂ ವದೇವಂ ಶಿಷ್ಯತ್ವರೂಪಮಹಿತಂ ವಹಿತಂ ಸದೈವ ಪಾಪಾತ್ಮರೂಪಮಹಿತಂ ವಹಿತಂ ವದೇವ ಸಚ್ಚಿತ್ ಸ್ವರೂಪಂ ಮಹಿತಾನ್ ವಿಹಂಸಂ. ಅಂತಹ ಮಹಾನ್ ಯೋಗಿರಾಜರ ಸ್ತುತಿಯನ್ನು ಹೇಗೆ ತಾನೇ ಮಾಡುವುದು ಸಾಧ್ಯ? ಅಂತಹ ಅದ್ವಿತೀಯ ಯುಗಪುರುಷರ ಪೂಜೆ ಮಾಡಲು ಯಾವುದೇ ಜ್ಞಾನ ಇಲ್ಲವಾಗಿದೆ. ಅಂತಹ ತಪೋನಿಷ್ಠ ಗುರುದೇವರ ಪ್ರಾರ್ಥನೆ ಯಾವ ಶಬ್ದಗಳಿಂದ ಮಾಡಲು ಸಾಧ್ಯವಾದೀತು? ಅವರಿಗೆ ಸಮರ್ಪಿಸಲು ಈ ಮಲಿನವಾದ ಶರೀರ, ಈ ದುರ್ಗಂಧಮಯವಾದ ಶರೀರ, ಈ ಪಾಪ ಮತ್ತು ವಂಚನೆಗಳಿಂದ ತುಂಬಿರುವ ಶರೀರವನ್ನು ಅವರ ಚರಣಗಳಲ್ಲಿ ಸಮರ್ಪಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ಅವರು ಪವಿತ್ರತೆಯ ಅಂತಿಮ ಬಿಂದುವಾಗಿದ್ದಾರೆ ಮತ್ತು ನಾವು ಪಾಪ ಹಾಗೂ ವಂಚನೆಯುಕ್ತವಾದ ದೇಹವನ್ನು ಉಳ್ಳವರಾಗಿದ್ದೇವೆ. ನಮ್ಮ ಸ್ಪರ್ಶ ಮಾತ್ರದಿಂದಲೇ ಅವರ ಪವಿತ್ರತೆಗೆ ದೋಷ ತಂದಂತಾಗುತ್ತದೆ. ಆದರೂ ಸಹ ನಾವೆಲ್ಲರೂ ಸಹ ಶಿಷ್ಯರೇ. ಈ ಸಂಪೂರ್ಣ ಜಗತ್ತು, ಸಂಪೂರ್ಣ ಬ್ರಹ್ಮಾಂಡ, ಬ್ರಹ್ಮಾಂಡದ ಪ್ರತ್ಯೇಕ ಅಣು ಪರಮಾಣು, ಈ ಬ್ರಹ್ಮಾಂಡದ ಪ್ರತ್ಯೇಕ ವ್ಯಕ್ತಿ ಮತ್ತು ದೇವತೆಗಳು, ಯಕ್ಷರು ಮತ್ತು ಗಂಧರ್ವರು, ಕಿನ್ನರರು ಮತ್ತು ಲೋಕಮಯರು, ಲೋಕಪಾಲಕರು ಮತ್ತು ದಿಕ್ಪಾಲಕರು, ಯಾರಿಗೂ ಸಹ ಅಂತಹ ದಿವ್ಯತೆಯವರೆಗೆ ತಲುಪಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದಲೇ ಅವರೆಲ್ಲ ಕೇವಲ ತಮ್ಮ
ಕರುಣಾಜನಕವಾದ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ಹಾರದಂತೆ ತೊಡಿಸುತ್ತಿದ್ದಾರೆ. ತಮ್ಮ ಗದ್ಗದ ಕಂಠದಿಂದ ಮೂಡಿದ ಭಾವನೆಗಳ ಹಾರಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತಿದ್ದಾರೆ. ತಮ್ಮ ಚಿಂತನೆಯ ಕ್ಷಣಗಳನ್ನೇ ಅವರಿಗೆ ಕಾಣಿಕೆಯಾಗಿ ನೀಡುತ್ತಿದ್ದಾರೆ. ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದಾರೆ. ಅವರ ಜೊತೆಯಲ್ಲಿ ತಾವೂ ಸಹ ಪೂಜನೀಯರೆನಿಸುತ್ತಿದ್ದಾರೆ. ಅವರಿಗೆ ತಮ್ಮ ಪೂರ್ಣತೆಯಿಂದ ಸಮರ್ಪಿತರಾಗುತ್ತಿದ್ದಾರೆ. ಗುರುದೇವರಂತೂ ಅದ್ವಿತೀಯರಾಗಿದ್ದಾರೆ. ನಮ್ಮಲ್ಲಿ ಅವರಿಗೆ ಸಮರ್ಪಿಸಲು ಇರುವುದಾದರೂ ಏನು? ನಮ್ಮ ಬಳಿ ಏನೇನೂ ಇಲ್ಲ. ವಂಚನೆ, ಸುಳ್ಳು, ಕಪಟಗಳನ್ನು ಹೊರತುಪಡಿಸಿ ನಮ್ಮ ಶರೀರವನ್ನು ರಕ್ಷಿಸಿಕೊಳ್ಳಲು ಸಹ ನಮ್ಮಿಂದಾಗುತ್ತಿಲ್ಲ. ತಪಸ್ಸನ್ನು ನಾವು ಸ್ಪರ್ಶ ಸಹ ಮಾಡಿಲ್ಲ. ಯೋಗದ ಪ್ರಾರಂಭಿಕ ಸ್ಥಿತಿಗಳನ್ನೇ ನಾವಿನ್ನೂ ಗುರುತಿಸಿಲ್ಲ. ನಾವೆಲ್ಲರೂ ಕೇವಲ ಮಾತ್ರ ಆ ಮಹಾನ್ ಹಿಮಾಲಯದ ಮುಂದಿರುವ ಒಂದು ಧೂಳಿನ ಕಣದಂತೆ. ಆದರೂ ಸಹ ನಮಗೆ ವಿಶ್ವಾಸವಿದೆ, ಗುರುದೇವರು ಕರುಣೆಯ ಸಾಗರವಾಗಿದ್ದಾರೆ. ಅವರು ದಯೆಯ ಸಾಕ್ಷಾತ್ ಸ್ವರೂಪವಾಗಿದ್ದಾರೆ. ಮತ್ತು ಈ ವಿಶ್ವಾಸವನ್ನೇ ಮನಸ್ಸಿಗೆ ತಂದುಕೊಂಡು ನಾವು ಪೂರ್ಣತೆಯೊಂದಿಗೆ ಅವರ ಚರಣಗಳಲ್ಲಿ ಸಮರ್ಪಿತರಾಗುತ್ತೇವೆ. ನಮ್ಮ ಕಣ್ಣೀರಿನ ಮಾಲೆಗಳನ್ನೇ ಅವರ ಕೊರಳಿಗೆ ತೊಡಿಸುತ್ತೇವೆ. ನಮ್ಮ ಭಾವನೆಗಳ ಪುಷ್ಪಗಳನ್ನೇ ಅವರ ಚರಣಗಳಲ್ಲಿ ಸಮರ್ಪಿಸುತ್ತೇವೆ. ನಮ್ಮ ಸ್ನೇಹದ ಒಲುಮೆಯ ಕುಸುಮಗಳನ್ನೇ ಪೂರ್ಣತೆಯೊಂದಿಗೆ ಸಮರ್ಪಿಸುತ್ತೇವೆ. ಮತ್ತು ನನಗೆ ವಿಶ್ವಾಸವಿದೆ, ಗುರುದೇವರು ಈ ತುಚ್ಛವಾದ ಪುಷ್ಪಗಳಿಗೆ, ಈ ತುಚ್ಛವಾದ ಧೂಳಿನ ಕಣಗಳಿಗೆ ತಮ್ಮ ಸ್ಪರ್ಶ ಮಾತ್ರದಿಂದಲೇ ಪೂರ್ಣತೆಯನ್ನು ಪ್ರಸಾದಿಸುತ್ತಾರೆ. ಪವಿತ್ರತೆಯನ್ನು, ಶ್ರೇಷ್ಠತೆಯನ್ನು ಅನುಗ್ರಹಿಸುತ್ತಾರೆ. ಈ ಆತ್ಮಕ್ಕೆ ಪರಮಾತ್ಮನೊಂದಿಗೆ ಲೀನವಾಗುವ ಶಕ್ತಿಯನ್ನು, ಜೀವನಕ್ಕೆ ಧ್ಯೇಯವನ್ನು, ಜೀವನಕ್ಕೆ ಶ್ರೇಷ್ಠತೆಯನ್ನು ಕೃಪೆ ಮಾಡುತ್ತಾರೆ. ಅಂತಹ ಗುರುದೇವ್ ಸ್ವಾಮಿ ಸಚ್ಚಿದಾನಂದರಿಗೆ ಒಬ್ಬ ಶಿಷ್ಯನ ರೂಪದಿಂದ ನಾನು ಭಕ್ತಿಭಾವದೊಂದಿಗೆ ಅವರ ಹೃದಯದಲ್ಲಿ ನನ್ನನ್ನು ನಾನೇ ಸ್ಥಾಪನೆ ಮಾಡಿಕೊಳ್ಳುತ್ತಾ ಅವರ ಚರಣಗಳಲ್ಲಿ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ನ ತಾತೋ ನ ಮಾತಾ ನ ಭ್ರಾತಾ ನ ಬಂಧುರ್ ನ ರೂಪಂ ನ ಜ್ಞಾನಂ ನ ಚಿಂತ್ಯಂ ನ ನಿತ್ಯಂ ನ ಯೋಗಂ ನ ಮಂತ್ರಂ ನ ತಂತ್ರಂ ನ ನಿತ್ಯಂ ಸಚ್ಚಿತ್ ಸ್ವರೂಪಂ ಮಂತ್ರಂ ಚ ಮಂತ್ರಂ. ನನ್ನವರೆಂದು ಈ ಜಗತ್ತಿನಲ್ಲಿ ನನಗೆ ಯಾರೂ ಸಹ ಇಲ್ಲ. ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ತಮ್ಮಂದಿರಿಲ್ಲ, ಬಂಧುಗಳಿಲ್ಲ, ಸ್ನೇಹಿತರು, ಸ್ವಜನರೂ ಸಹ ಇಲ್ಲ. ಅವರೆಲ್ಲ ಕೇವಲ ನಾಶವಾಗುವವರು ಮಾತ್ರವೇ. ಅವರೆಲ್ಲರೂ ಕೇವಲ ಪಶುವಿನಂತೆ ನನಗೆ ಜನ್ಮ ಕೊಟ್ಟಿದ್ದಾರೆ. ಅವರೆಲ್ಲರ ಜೀವನದಲ್ಲಿ ನನ್ನ ಜೀವನದೊಂದಿಗೆ ಯಾವುದೇ ಪ್ರಕಾರದ ಸಂಬಂಧವೂ ಇಲ್ಲ. ಅವರೆಲ್ಲರೂ ಪೂರ್ಣ ರೂಪದಲ್ಲಿ ಸ್ವಾರ್ಥಮಯರಾಗಿದ್ದಾರೆ. ನಾನು ಪುಷ್ಪಭರಿತವಾದ ಮರವೊಂದರ ರೆಂಬೆಯಿಂದ ಉದುರಿದಂತಹ ಪುಷ್ಪವಾಗಿದ್ದೇನೆ ಮತ್ತು ನನ್ನ ಸೌಭಾಗ್ಯದಿಂದ ನಿಮ್ಮ ಚರಣಗಳ ಮೇಲೆಯೇ ಬಿದ್ದಿದ್ದೇನೆ. ನನಗೆ ಯಾವುದೇ ಪ್ರಕಾರದ ಸಾಧನೆಯೂ ಬರುವುದಿಲ್ಲ. ನನಗೆ ಯಾವುದೇ ಪ್ರಕಾರದ ಪೂಜೆ ಅರ್ಚನೆಗಳ ಜ್ಞಾನವಿಲ್ಲ. ನನಗೆ ಸರಿಯಾದ ಶಬ್ದಗಳಲ್ಲಿ ಮಂತ್ರಗಳನ್ನು ಉಚ್ಚರಿಸುವ ಪರಿಜ್ಞಾನವೂ ಸಹ ಇಲ್ಲ. ನಾನು ಕೇವಲ ಒಂದೇ ಒಂದು ಮಂತ್ರವನ್ನು ತಿಳಿದಿದ್ದೇನೆ. ನಾನು ಕೇವಲ ಒಂದೇ ಒಂದು ಕ್ರಿಯೆಯನ್ನು ತಿಳಿದಿದ್ದೇನೆ. ನಾನು ಕೇವಲ ಒಂದೇ ಒಂದು ಶಬ್ದವನ್ನು ತಿಳಿದಿದ್ದೇನೆ. ಆ ಶಬ್ದದ ಹೆಸರು ಸಚ್ಚಿದಾನಂದ ಎಂದು. ಆ ಮಂತ್ರದ ಹೆಸರು ಸಚ್ಚಿದಾನಂದ ಎಂದು. ಆ ಭಾವನೆಯ ಹೆಸರು ಸಚ್ಚಿದಾನಂದ ಎಂದು. ಮತ್ತು ನನಗೆ ವಿಶ್ವಾಸವಿದೆ, ನಾನು ಕೇವಲ ಈ ನಾಮಮಂತ್ರದಿಂದಲೇ ಈ ಭವಸಾಗರವನ್ನು ದಾಟಬಲ್ಲೆನೆಂದು. ಕೇವಲ ಈ ನಾಮಮಂತ್ರದಿಂದಲೇ ನಿಮ್ಮ ಶ್ರೀಚರಣಗಳಲ್ಲಿ ಸಮರ್ಪಿತನಾಗಬಲ್ಲೆನೆಂದು. ಕೇವಲ ಈ ನಾಮಮಂತ್ರದಿಂದಲೇ ನನ್ನ ಆತ್ಮವನ್ನು ಪರಮಾತ್ಮನೊಂದಿಗೆ ಲೀನಗೊಳಿಸಬಲ್ಲೆನೆಂದು. ಆದ್ದರಿಂದಲೇ ನಾನು ಪೂರ್ಣತೆಯೊಂದಿಗೆ, ನನ್ನ ಈ ಎಲ್ಲ ಶಕ್ತಿಗಳೊಂದಿಗೆ, ನನ್ನ ಸಂಪೂರ್ಣ ಚೇತನದೊಂದಿಗೆ, ನನ್ನ ರೋಮರೋಮಗಳಿಂದ
ಅಣು ಅಣುಗಳಿಂದ ಕಣ ಕಣಗಳಿಂದ ಜೀವನದ ಚಿಂತ್ಯ ಮತ್ತು ಅಚಿಂತ್ಯ ರೂಪಗಳೊಂದಿಗೆ ನಿಮ್ಮ ಚರಣಗಳಲ್ಲಿ ಭಕ್ತಿಭಾವದಿಂದ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಶಿಷ್ಯೋರ್ವತಾಂ ವೈ ಪರಿಪೂರ್ಣ ರೂಪಂ ವಿಹ್ವಲ್ ಸ್ವರೂಪಂ ಆತ್ಮಾ ವಿನಿತ್ಯಂ ಆದ್ಯೋವತಾಂ ವೈ ಪರಮಂ ಪವಿತ್ರಂ ಪೂರ್ಣತ್ವರೂಪಂ ಗುರುವಂ ಪ್ರಣಾಮಂ. ನಾನು ನಿಮಗೆ ಕೇವಲ ಪ್ರಣಾಮ ಮಾಡುವುದನ್ನು ಮಾತ್ರವೇ ತಿಳಿದಿದ್ದೇನೆ. ಸಂಭವತಃ ನನಗೆ ಸರಿಯಾದ ಶಬ್ದಗಳಲ್ಲಿ ನಿಮ್ಮ ದರ್ಶನ ಮಾಡುವ ಜ್ಞಾನವೂ ಸಹ ಇಲ್ಲ. ಸರಿಯಾದ ಶಬ್ದಗಳಲ್ಲಿ ಯಾವ ಪ್ರಕಾರ ನಿಮ್ಮ ಚರಣಗಳನ್ನು ಸ್ಪರ್ಶಿಸಬೇಕೆನ್ನುವ ಪರಿಜ್ಞಾನವೂ ಸಹ ಇಲ್ಲ. ಯಾವ ಪ್ರಕಾರ ನಿಮ್ಮ ಮುಂದೆ ಉಪಸ್ಥಿತನಾಗಿರಬೇಕೆನ್ನುವ ಶಿಕ್ಷಣವೂ ಸಹ ನನಗಿಲ್ಲ. ಯಾವ ಪ್ರಕಾರ ನಿಮ್ಮ ಚರಣಧೂಳಿಯನ್ನು ನನ್ನ ಹಣೆಯಲ್ಲಿ ಧರಿಸಬೇಕೆನ್ನುವ ಕಲ್ಪನೆ ಮಾತ್ರವೂ ನನಗಿಲ್ಲ. ನಾನೊಬ್ಬ ತುಚ್ಛ, ನಾನೊಂದು ಅಶ್ರುಕಣ. ನಾನಂತೂ ಆ ಬ್ರಹ್ಮಾಂಡದ ಒಂದು ಧೂಳಿನ ಕಣವಾಗಿದ್ದೇನೆ. ನಿಮ್ಮ ಮಹಾನತೆಯಿಂದಲೇ ನನಗೆ ನಿಮ್ಮ ಚರಣಗಳಲ್ಲಿ ಸ್ಥಾನವನ್ನು ಕೊಟ್ಟಿದ್ದೀರಿ. ನಿಮ್ಮ ವಿರಾಟತೆಯಿಂದಲೇ ನನಗೆ ನಿಮ್ಮ ಹೃದಯದ ರಸಪಾನ ಮಾಡಿಸಿದ್ದೀರಿ. ನಿಮ್ಮ ಕರುಣೆಯಿಂದಲೇ ನಿಮ್ಮ ವಕ್ಷಸ್ಥಲದಿಂದ ಆಲಿಂಗನ ಮಾಡಿ ಪವಿತ್ರತೆ ಮತ್ತು ಉಚ್ಚತೆಗಳನ್ನು ನನಗೆ ಬೋಧಿಸಿದ್ದೀರಿ. ನನಗೆ ತಿಳಿದಿದೆ ಇದ್ಯಾವುದಕ್ಕೂ ನಾನು ಯೋಗ್ಯನಲ್ಲ ಎಂದು. ನಾನಂತೂ ಕೇವಲ ಇಷ್ಟು ಮಾತ್ರ ತಿಳಿದಿದ್ದೇನೆ, ನೀವು ಅದ್ವಿತೀಯರು. ನೀವು ಬ್ರಹ್ಮ ವಿಷ್ಣು ಮಹೇಶ್ವರರ ಸಾಕ್ಷಾತ್ ಆಧಾರಭೂತ ಸ್ವರೂಪರಾಗಿದ್ದೀರಿ. ಸಮಸ್ತ ಬ್ರಹ್ಮಾಂಡವೂ ಸಹ ನಿಮ್ಮಲ್ಲಿಯೇ ಲೀನವಾಗಿದೆ ಮತ್ತು ನನಗೆ ತಿಳಿದಿದೆ ನಿಮ್ಮ ಹೆಸರು, ನಿಮ್ಮ ಧ್ಯಾನ, ನಿಮ್ಮ ಚಿಂತನೆ, ನಿಮ್ಮ ವಂದನೆ ಮತ್ತು ನಿಮ್ಮ ಸ್ಮರಣೆ ನನ್ನ ಆತ್ಮವನ್ನು ಪೂರ್ಣತೆಯಿಂದ ಬ್ರಹ್ಮಮಯವಾಗಿಸಿ ಆ ಪರಮಾತ್ಮನಲ್ಲಿ ವಿಲೀನಗೊಳಿಸುವಲ್ಲಿ ಸಮರ್ಥವಾಗಿದೆ. ಆದ್ದರಿಂದಲೇ ನಾನು ನನ್ನ ಕಣ್ಣೀರಿನೊಂದಿಗೆ ಗದ್ಗದ ಕಂಠದಿಂದ ಭಾವವಿಹ್ವಲನಾಗಿ ನಿಮ್ಮ ಚರಣಗಳಲ್ಲಿ ಪೂರ್ಣತೆಯಿಂದ ಸಮರ್ಪಿತನಾಗಿದ್ದೇನೆ. ನೀವು ನನ್ನನ್ನು ಹೊರದೂಡಿದರೂ, ನನಗೆ ನಿಮ್ಮ ಚರಣಗಳಲ್ಲಿ ಸ್ಥಾನವನ್ನು ನೀಡಿದರೂ, ನನಗೆ ನೀವು ವರದಹಸ್ತರಾಗಿ ಕೃಪೆ ತೋರಿದರೂ, ನಾನು ಹೇಗಾದರೂ ಇರಲಿ, ನಾನು ದೀನನಾಗಿರಬಹುದು, ದರಿದ್ರನಾಗಿರಬಹುದು, ಅನಾಥನಾಗಿರಬಹುದು, ಅಜ್ಞಾನಿಯಾಗಿರಬಹುದು, ಅಪ್ರಾಣನಾಗಿರಬಹುದು. ನಾನು ಏನೇ ಆಗಿದ್ದರೂ ಸಹ ಕೇವಲ ಮಾತ್ರ ನಿಮ್ಮವನೇ ಆಗಿರುತ್ತೇನೆ. ನಾನು ನಿಮ್ಮ ಅಂಶದ ಒಂದು ಸ್ವರೂಪವಾಗಿದ್ದೇನೆ. ನಾನು ನಿಮ್ಮ ವಿರಾಟತೆಯ ಒಂದು ಕಣವಾಗಿದ್ದೇನೆ. ನೀವು ನನಗೆ ಶಿಷ್ಯತ್ವದ ಬೋಧನೆಯನ್ನು ನೀಡಿದ್ದೀರಿ. ನನ್ನ ಶಿರಸ್ಸಿನ ಮೇಲೆ ನಿಮ್ಮ ವರದಹಸ್ತವನ್ನಿರಿಸಿದ್ದೀರಿ ಮತ್ತು ಆದ್ದರಿಂದಲೇ ನಾನು ನನ್ನಲ್ಲಿಯೇ ಹೆಮ್ಮೆಯಿಂದ ಬೀಗುತ್ತಾ ಸೌಭಾಗ್ಯಶಾಲಿಯಾದೆನೆಂದು ಭಾವಿಸುತ್ತಿದ್ದೇನೆ. ನಾನು ನನ್ನ ಸಂಪೂರ್ಣ ಶಿಷ್ಯರೊಂದಿಗೆ ನಿಮಗೆ ಪೂರ್ಣತೆಯಿಂದ, ಭಕ್ತಿಭಾವನೆಯಿಂದ, ಚಿಂತನೆಯೊಂದಿಗೆ, ನನ್ನ ಸಾಮರ್ಥ್ಯದೊಂದಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ. ಸ್ಮರಣಂ ವದೇವಂ ವದಿತಂ ವದೇವಂ ಗುರುದೇವ ನಿತ್ಯಂ ಮಹಿಮಾಂ ಸ್ವರೂಪಂ ಆತ್ಮೋಚ್ಛ್ವಾಸವಹಿತಂ ಸವಿತಂ ಸದೇವಂ ಶಬ್ದೋರ್ವತಾಂ ವೈ ಗ್ರವೈ ಪರೇಶಂ. ನೀವು ನಮ್ಮ ಹೃದಯದಲ್ಲಿ ಸ್ಥಾಪಿತರಾಗಿರಿ. ನಿಮ್ಮ ಕರುಣೆಯ ಧಾರಾಪ್ರವಾಹ ನಿರಂತರವಾಗಿ ನಮ್ಮ ಮೇಲೆ ಆಗುತ್ತಿರಲಿ. ನಿಮ್ಮ ಕೃಪಾಧಾರೆಯ ಪ್ರವಾಹದಲ್ಲಿ ನಿರಂತರವೂ ನಮಗೆ ಪುಣ್ಯಸ್ನಾನವಾಗಲಿ. ನಾವು ಎಲ್ಲಾದರೂ ಇರಲಿ, ಯಾವುದೇ ಸ್ಥಾನದಲ್ಲಿರಲಿ, ನನಗೆ ವಿಶ್ವಾಸವಿದೆ, ನಿಮ್ಮ ಹೆಸರನ್ನು ಉಚ್ಚರಿಸಿದ ತಕ್ಷಣವೇ ನೀವು ಸೂಕ್ಷ್ಮ ರೂಪದಲ್ಲಿ ಖಂಡಿತವಾಗಿಯೂ ಅಲ್ಲಿ ಉಪಸ್ಥಿತರಾಗುತ್ತೀರೆಂದು. ನಿಶ್ಚಯವಾಗಿಯೂ ನಿಮ್ಮ ಶರೀರದಿಂದ ಹೊರಹೊಮ್ಮುತ್ತಿರುವ ಅಷ್ಟಗಂಧವು ಆ ಮನೆಯಲ್ಲಿ ಪ್ರವಹಿತವಾಗಿಯೇ ಆಗುತ್ತದೆ. ನಿಶ್ಚಯವಾಗಿಯೂ ನಿಮ್ಮ ಆಗಮನದಿಂದ ಆ ಸ್ಥಳವು ಪೂರ್ಣ ಪವಿತ್ರ ಮತ್ತು
ದಿವ್ಯವಾಗಿಯೇ ಆಗುತ್ತದೆ. ನಿಶ್ಚಯವಾಗಿಯೂ ಈ ಮಲಿನ ದೇಹವು ನಿಮ್ಮ ನಾಮಸ್ಮರಣೆಯನ್ನು ಮಾಡಿದೊಡನೆಯೇ ಪವಿತ್ರವಾಗುವ ಕ್ರಿಯೆಯೆಡೆಗೆ ಸಾಗಿಯೇ ಸಾಗುತ್ತದೆ. ನಿಶ್ಚಯವಾಗಿಯೂ ನೀವು ಅದ್ವಿತೀಯರು, ಮಹಾನ್, ಶ್ರೇಷ್ಠರು, ಗುರುದೇವರು ಮತ್ತು ನಾನು ನನ್ನ ಸಂಪೂರ್ಣ ಶಿಷ್ಯರೊಂದಿಗೆ ನಿಮ್ಮ ಈ ಶಿಷ್ಯ ನಿಖಿಲೇಶ್ವರಾನಂದ ನನ್ನ ಪೂರ್ಣತೆಯೊಂದಿಗೆ ನಿಮ್ಮ ಚರಣಗಳಲ್ಲಿ ಸಮಗ್ರ ರೂಪದಲ್ಲಿ ಸಮರ್ಪಿತವಾಗುತ್ತಾ ಪ್ರಣಾಮಗಳನ್ನು ಸಲ್ಲಿಸುತ್ತಿದ್ದೇನೆ ಮತ್ತು ನಿಮ್ಮ ಆಶೀರ್ವಾದದ ಆಕಾಂಕ್ಷಿಯಾಗಿದ್ದೇನೆ. ನಿಮ್ಮ ಪೂರ್ಣತೆಯ ಆಕಾಂಕ್ಷಿಯಾಗಿದ್ದೇನೆ. ನಿಮ್ಮ ಚೇತನತೆಯ ಆಕಾಂಕ್ಷಿಯಾಗಿದ್ದೇನೆ ಮತ್ತು ನನಗೆ ವಿಶ್ವಾಸವಿದೆ, ಪ್ರತಿಕ್ಷಣ ಪ್ರತಿ ನಿಮಿಷ ನಿಮ್ಮ ಕರುಣೆಯ ಧಾರಾಪ್ರವಾಹವನ್ನು ನನ್ನ ಮೇಲೆ ವರ್ಷಿಸುತ್ತೀರಿ ಎಂದು. ಅಂತಹ ಆಶೀರ್ವಾದವನ್ನೇ ನಿಮ್ಮಿಂದ ನಾನು ಬೇಡುತ್ತಿದ್ದೇನೆ.